ಧರ್ಮ. ಹಸದವಂಗ ಅನ್ನ ಹಾಕೋದು, ನೀರಡಿಸಿದವಂಗ ನೀರು ಕೊಡೋದು, ಅಳ್ಕೊಂಡ್ ಕುಂತವಂಗ ಕಣ್ಣೀರು ಒರೆಸೋದೇ ನಿಸ್ವಾರ್ಥ. ದುಡ್ಡು. ಜೀವನ ನಡೆಸಲಿಕ್ಕೆ ದುಡ್ಡು ಬೇಕು, ದುಡ್ಡೇ ಜೀವನ ಅಂತ. ಕರ್ಮ ಅಂದ್ರೆ ಏನು ಗುರುಜಿ? ಒಳ್ಳೇದು ಮಾಡಲಿ ಅಂತಂದು ಒಳ್ಳೇದು ಮಾಡಿರೋದು ಕರ್ಮ ಆಗೋದಿಲ್ಲ. ಒಳ್ಳೇದು ಮಾಡಲಿಕ್ಕೆ ನಾನು ಜನ್ಮ ತಳೆದೀನಿ ಅಂತ ಅನ್ಕೊಂಡ್ರೆ ಅದು ಕರ್ಮ. ದೇವರ ಭಗವದ್ಗೀತೆ. ಭಗವದ್ಗೀತೆ ಅಂದರೆ ಸತ್ಯ, ಟ್ರುತ್ ಆಫ್ ಲೈಫ್ ಅಂತ ನಾವೇನು ಕರಿತೀವಿ. ಸ್ನೇಹಿತರೆ ನಮಸ್ಕಾರ. ಸೋನಾ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಈ ಹೊಸ ಚಾನಲ್ನ ಹೊಸ ಕಾರ್ಯಕ್ರಮ ಚಾ ಚೂಡ ಅನ್ನುವಂಥ ಒಂದು ಯೂಟ್ಯೂಬ್ ಪಾಡ್ಕಾಸ್ಟ್ ಕಾರ್ಯಕ್ರಮ. ಏನಿದು ಚಾ ಚೂಡ ಅಂತಂದರೆ, ನಮ್ಮ ಉತ್ತರ ಕರ್ನಾಟಕ ನಮ್ಮ ಭಾಗದ ಕಡೆ ಎಲ್ಲ ಚಾ ಚೂಡ ಅನ್ನೋದು ಒಂದು ಮೀಟಿಂಗು ಮತ್ತು ಈ ಬೈಟೆಕ್ ಅಂತ ಕರಿತೀವಲ್ಲ ಆ ಥರ. ಅಂದರೆ ಯಾರ್ದಾದ್ರೂ ಮನೇಲಿ ಫಂಕ್ಷನ್ ಇದ್ದಾಗ ಎಲ್ಲರೂ ಜೊತೆ ಕೂಡಬೇಕಾದ್ರೆ ಒಂದು ಚರ್ಚೆ ನಡಿಬೇಕು ಅಂತಂದರೆ ಒಂದು ಚಾ ಚೂಡ ಕಾರ್ಯಕ್ರಮ ಅಂತ ಮಾಡ್ತೀವಿ. ಅಂದರೆ ಚಾ ಚೂಡ ಅನ್ನೋದು ನಮಗೆ ಅಷ್ಟು ಇಂಪಾರ್ಟೆಂಟ್ ಇದೆ. ಒಬ್ಬರನ್ನ ಕರೆಸ್ಬಿಟ್ಟು ಅಂದರೆ ಎಲ್ಲರ ಜೊತೆ ಒಂದು ಮೀಟಿಂಗ್ ಹಾಕೋ ಒಂದು ಕಾರ್ಯಕ್ರಮನೇ ಚಾ ಚೂಡ. ಸೊ ಯೂಟ್ಯೂಬ್ ಚಾನಲಲ್ಲಿ ನಾವು ಕೂಡ ಈಗ ಚಾ ಚೂಡ ಅನ್ನೋ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಪ್ರತಿ ವಾರ ಅಥವಾ ಪ್ರತಿಯೊಂದು ಎಪಿಸೋಡ್ಗೂ ಹೊಸ ಹೊಸ ಅತಿಥಿಗಳನ್ನ ಕರೆಸ್ತೀವಿ. ಈ ಚಾ ಚೂಡ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ಹೊಸ ಹೊಸ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ತಮ್ಮೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂಥ ಅತಿಥಿಗಳು ಯಾರಂತ ನೀವು ತಿಳ್ಕೊಬೇಕು ಅಂತಂದ್ರೆ, ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಭಾಷೆ ನಮ್ಗೆ ಹೆಂಗೆ ಬಂದ್ಬಿಡ್ತೈತಿ. ಯಾಕಂದರೆ ಈ ಕಾರ್ಯಕ್ರಮ ಚಾ ಚೂಡ ಅಲ್ವಾ, ಅದಕ್ಕೆ ನಾವು ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲೇ ಮಾತಾಡ್ತೀವಿ. ಇವತ್ತಿನ ನಮ್ಮ ಅತಿಥಿಗಳ ವಿಶೇಷತೆ ಮತ್ತು ಅವ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ನಾನು ನಿಮಗೆ. ಇವ್ರ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಊರಾಗ ನಮ್ಮ ಮನೆಯವ್ರ ಮಾತು ನಾವು ಕೇಳ್ತೀವೋ ಇಲ್ಲೋ ಯುವಕರು, ಆದರೆ ಇವ್ರು ಗೆರೆ ಹೊಡೆದ್ರಪ್ಪ ಅಂದ್ರೆ ನಾವು ಯಾರೂ ದಾಟಂಗಿಲ್ಲ. ಇವರು ಎಲ್ಲಿ ಹೋಗ್ತಾರ ಅಲ್ಲಿ ಅಷ್ಟು ಜನ ಸೇರ್ತೀವಿ. ಅವರಲ್ಲಿ ಬರ್ತಾರ ಅನ್ನೋದು ಗೊತ್ತಾದ್ರೆ ಸಾಕು, ನಾವು ಅಲ್ಲಿ ಹೋಗೋದೇ ಅವ್ರ ಎರಡು ಮಾತುಗಳನ್ನ ಕೇಳಕ್ಕೆ, ಅವರ ಜ್ಞಾನವನ್ನು ನಾವು ಪಡ್ಕೊಳಕ್ಕೆ. ನಮ್ಮ ಊರಿನ ಯುವಕರಿಗೆ ಇವರೊಂದು ಶಕ್ತಿ. ಇವರು ಗೆರೆ ಹೊಡೆದ್ರೆ ಯಾರೂ ದಾಟಂಗಿಲ್ಲ. ಆಮೇಲೆ ನಮಗೆ ಇವರು ಜ್ಞಾನ ನೀಡೋ ಗುರುಗಳು. ಹಿಂದೆ ನಿಂತು ಸಪೋರ್ಟ್ ಕೊಡುವಂಥ ಶಕ್ತಿ ಇವರೇ. ಫೈನಲ್ ಆಗಿ ಅವ್ರನ್ನ ಈಗ ಮಾತಾಡ್ಸೋಣ. ನಮ್ಮ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯ ಶ್ರೀ ಕಾಸ್ಕತೇಶ್ವರ ಮಠದ ಈಗಿನ ನಮ್ಮ ಗುರುಗಳಾದಂಥ ಶ್ರೀ ಸಿದ್ಧಲಿಂಗ ದೇವರು ಅವ್ರಿಗೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಜಿ. ಗುರುಗಳ ಪಾದ ಸ್ಪರ್ಶ ಮಾಡಿ ನಾವು ವೆಲ್ಕಮ್ ಮಾಡಿಬಿಡೋಣ ಅವರಿಗೆ. ದೇವ್ರ ನಮಸ್ಕಾರ. ಇವತ್ತು ನಿಮ್ಮ ಜೊತೆ ಕುಂತಿದ್ದು ನನಗೆ ಭಾಳ ಖುಷಿ ಆಗತ್ತದ. ನರ್ವಸ್ ಒಳಗೆ ನನಗೆ ಮಾತಾಡೋಕ್ಕಾಗಲಾಗೈತಿ. ನಿಮ್ಮ ಬಗ್ಗೆ ಮತ್ತು ಈಗ ನಿಮ್ಮ ಬಗ್ಗೆ ಮಾತಾಡೋದಕ್ಕಿಂತ ನಾವು ಮಠದ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರಿ. ನಾನು ಆವಾಗಲೇ ನಿಮ್ಮ ಬಗ್ಗೆ ನಾನು ಹೇಳ್ತೀನಿ ಅಂದಾಗ ನನ್ನ ಬಗ್ಗೆ ಏನು ಮಾತಾಡುವಲ್ರಿ. ನೀವೇನು ಮಾತಾಡೋದಿದ್ರು ಮಠದ ಬಗ್ಗೆನೇ ಮಾತಾಡೋಣ ಅಂತ ಹೇಳಿದ್ರಿ ದೇವ್ರ. ನಿಜವಾಗ್ಲೂ ನಿಮ್ಮ ಜೊತೆ ಕುಂತಿದ್ದು ನನಗೆ ಭಾಳ ಖುಷಿ ಆಗ್ಲಕತ್ತದ. ದೇವ್ರ ತಾವು ಈ ನಮ್ಮ ಮಠದ ಬಗ್ಗೆ ಅಂದ್ರೆ ನಮಗೆಲ್ಲ ಗೊತ್ತೈತ್ರಿ ಮಠದ ಬಗ್ಗೆ. ನಾವೆಲ್ಲ ಅಲ್ಲೇ ಆಡ್ಕೊಂಡು ಅಲ್ಲೇ ನಾವು ಆ ಮಠದ ಆಶೀರ್ವಾದದಿಂದನೇ ಇವತ್ತು ನಾವು ಇಲ್ಲಿ ತನಕ ಬಂದೀವಿ. ಪ್ರತಿ ವರ್ಷ ಜಾತ್ರೆಗಳನ್ನ ಮಾಡ್ತೀವಿ. ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಈಗ ನೀವು ಎಲ್ರಿಗೂ ಗೊತ್ತಿದ್ದೀರಿ. ಇವತ್ತು ಸೋಷಿಯಲ್ ಮೀಡಿಯಾದಾಗ ನೋಡೋರು ಅದು ಆಗ್ಬೋದು, ಮತ್ತು ನೀವು ಎಲ್ಲಿ ಪ್ರವಚನ ಹೇಳಕ್ಕೆ ಹೋಗಿರ್ತೀರಿ, ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ ಎಲ್ಲ ಕಡೆ ನೀವು ಜರ್ನಿ ಮಾಡಿರಿ. ಅಲ್ಲೆಲ್ಲ ನಿಮ್ಮನ್ನು ನೋಡ್ಬೇಕಂತಲೇ ಎಷ್ಟೋ ಜನ ಭಕ್ತರು ಬಂದಿರ್ತಾರೆ. ಸೊ ನೀವು ಆಲ್ರೆಡಿ ಈಗ ನಿಮ್ಮನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಗುರುಗಳ ಪರಿಚಯ ಆಗ್ತದೆ. ನಾವಿವತ್ತು ನಮ್ಮ ಮಠದ ಬಗ್ಗೆ ಭಾಳ ಖುಷಿಯಾಗಿ ಮಾತಾಡೋಣ್ರಿ ದೇವ್ರ. ಮಠದ ಬಗ್ಗೆ ಒಂದೆರಡು ಮಾತು ಹೇಳ್ರಿ. ಕಾಸ್ಕತ ಮಠ ಸುತ್ತಮುತ್ತ ಹಳ್ಳಿಗೆ ಒಂದು 150 ಹಳ್ಳಿಗಳಿಗೆ ಬೇಕಾಗಿರೋ ಮಠ. ಹಿಂದಿನ ವಿರಕ್ತ ಮಹಾಸ್ವಾಮಿಗಳು ಭಾಳ ಅದ್ಭುತ ಕೆಲಸ ಮಾಡಿದರು. ಕಣ್ಣು ಇಲ್ಲದೇನೆ ಆ ವ್ಯಕ್ತಿ ಬಹುದೊಡ್ಡ ಕೆಲಸ ಮಾಡಿದರು. ಅವರು ಕಾಶಿ ಒಳಗೆ ಇದ್ಕೊಂಡು ಅಭ್ಯಾಸ ಮಾಡಿ ಕಣ್ಣಿಲ್ಲ ಅಂದರೂ ಕೂಡ ಮಠಕ್ಕೆ ಬಂದು, ನನಗೆ ಕಣ್ಣಿಲ್ಲ ಅಂದ್ರೆ ಏನಾಯಿತು, ನನ್ನ ಜೊತೆಗಿರೋ ಸಾಕಷ್ಟು ಅನಾಥ ಮಕ್ಕಳಿಗೆ ಆಶ್ರಯ ಕೊಡೋಣಂತಂದು ಅವರು ತಾಳಿಕೋಟೆ ಮಠದೊಳಗೆ ಬಂದು ಅವರ ತಂದೆ ಶಿವಬಸವ ದೇವರು ಸಾಲಿಮಠ ಗುರುಗಳನ್ನು ಕರ್ಕೊಂಡು ಬಂದು ಸುಮಾರು 76 ವರ್ಷದಿಂದ ಸಂಗೀತ ಶಾಲೆಯನ್ನು ಸ್ಥಾಪಿಸಿ ಕಣ್ಣಿಲ್ಲಾರದ ಬಡ ಮಕ್ಕಳಿಗೆ ಸಾಕಷ್ಟು ವಿದ್ಯಾದಾನ ಮಾಡೋ ಕೆಲಸ ಮಾಡಿದರು. ಕಾಸ್ಕತ ಮಠ ಅಂತಂದ್ರೆ ಆ ಜಾಗಕ್ಕೆ ಒಂದು ಶಕ್ತಿ, ಆ ಭಾಗಕ್ಕೆ ಒಂದು ಭಕ್ತಿ. ಅಲ್ಲಿ ಜನ ಕಾಸ್ಕತ ಮಠ ಅಂದ್ರೆ ಸಾಕು, ಚಪ್ಪಲಿ ಬಿಟ್ಟು ಕೈ ನುಗ್ದು ನಮ್ಮ ಮಠ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಅದೆಲ್ಲ ನಮಗೆ ಗೊತ್ತಿರೋದೇನೆ. ಕಾಸ್ಕತ ಮಠದ್ದು ಬಹಳ ವಿಶೇಷ ಪರಂಪರೆ. ಜಾತ್ರಾ ಮಹೋತ್ಸವದೊಳಗೆ ಮೊಸರುಗಡಿಗೆ, ತೇರು, ಬೆಳ್ಳಿ ರಥೋತ್ಸವ, ಆನೆ ಮೆರವಣಿಗೆ, ಇವೆಲ್ಲ ಕಾಸ್ಕತ ವಿರಕ್ತಜ್ಜ ಹಾಕಿಕೊಟ್ಟ ಹಾದಿ.
ಹಿಂದಿನ ವಿರಕ್ತಜ್ಜ ಮಹಾಸ್ವಾಮಿಗಳು ಮಾಡಿರೋ ಕೆಲಸ ಅಂತೂ ಬಹಳ ಅದ್ಭುತವಾದ ಕೆಲಸ. ಅವರು ಹಾಕಿಕೊಟ್ಟ ದಾರಿ ಒಳಗೆ ನಡೆಯುವುದಷ್ಟೇ ನಮ್ಮ ಕೆಲಸ. ವಿರಕ್ತಜ್ಜಾರು ಯಾವಾಗ ಮಠಕ್ಕೆ ಅಂದ್ರೆ ಈ ಪರಂಪರೆನೇ ಇದೆ, ಹೆಸರು ಒಂದು ಇತಿಹಾಸನೇ ಐತ್ರಿ ಅದಕ್ಕೆ. ಹಿಂದಿನ ಶಿವಬಸವ ದೇವರು ಮಠಕ್ಕೆ ಆಗ್ಬೇಕಿತ್ತು, ಕಾರಣಾಂತರಗಳಿಂದ ಅವ್ರು ಆಗೋದಿಲ್ಲ. ಆಮೇಲೆ ಹಿಂದಿನ ಖಾಸ್ಕತ ಶಿವಗಳು ಶಿವಬಸವ ದೇವರ ಅಜ್ಜರ ಕನಸನೇ ಬಂದು ನಿಮಗೊಬ್ಬ ಮಗ ಹೋಗ್ತಾನೆ, ಆ ಮಗ ಹೆಂಗೆ ಇದ್ರು ನೀವು ಅವನಿಗೆ ಖಾಸ್ಕತ ಮಠಕ್ಕೆ ಸ್ವಾಮಿಯನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅವ್ರ ಮಾತಿನಂತಾನೆ ಅವ್ರ ವಾಕ್ಯದಂತಾನೆ ಮೊದಲು ಹುಟ್ಟವ್ರೆ ವಿರಕ್ತ ಮಹಾಸ್ವಾಮಿಗಳು. ಹುಟ್ಟಿದಾಗ ಅವರಿಗೆ ಕಣ್ಣು ಇರ್ತಾವೆ, ಮುಂದೆ 9-10 ವಯಸ್ಸಾದ್ಮೇಲೆ ಅವ್ರಿಗೆ ಕಣ್ಣು ಹೋಗ್ತಾವು. ಕಣ್ಣಕ್ಕ ಅಜ್ಜರಿಗೆ ಕಣ್ಣು ಎಂಟಿಸ್ತೀವಿ, ಮುಂಚೆ ಅಜ್ಜರಿಗೆ ಕಣ್ಣಿತ್ತು ಅವ್ರಿಗೆ. ಏನೇ ಆದ್ರೂ ಅವರು ಖಾಸ್ಕತ ಮಠಕ್ಕೆ ಆಗಲೇಬೇಕು ಅಂತ ಖಾಸ್ಕತ ಅಜ್ಜರ ಆಜ್ಞೆ ಆಗಿತ್ತು. ಆ ಕಾರಣಕ್ಕೆ ಅವರನ್ನೇ ಪೀಠಾಧಿಪತಿಗಳನ್ನಾಗಿ ಮಾಡಿದ ಮ್ಯಾಗ ಅವರು ಏನು ಜಾಸ್ತಿ ಅತಿ ಹೆಚ್ಚು ತಿಳ್ಕೊಂಡವ್ರೇನಲ್ಲ, ಈ ಪ್ರಪಂಚವನ್ನೇ ಎಲ್ಲ ಕಡೆ ಸುತ್ತದವರಲ್ಲ. ಅವ್ರು 3 ಹೊತ್ತೂ ಇಷ್ಟಲಿಗೆ ಪೂಜೆ ಮಾಡಿದವರು, ಸದಾ ಭಕ್ತರೊಳಗೆ ತಮ್ಮ ಸಮಯವನ್ನು ಕಳೆದವರು. ಕಣ್ಣಿಲ್ಲ ಅಂದ್ರೂ ಕೂಡ ಯಾರೇ ಒಬ್ಬ ವ್ಯಕ್ತಿ ಇವತ್ತು ಮಾತಾಡ್ಸಾನಂದ್ರೆ ಅವ್ರಿಗೆ 10 ವರ್ಷ ಬಿಟ್ಟು ಆ ಮನುಷ್ಯ ಬಂದ್ರೂ ಕೂಡ ನಾವು ಬರೀ ಹೆಜ್ಜೆ ಸಪೋರ್ಟ್ ಮೇಲೆ ಅವನೇ ಅದಾನಂತ ಹೇಳ್ತಿದ್ರು. ಅಷ್ಟು ಶಕ್ತಿ ವಿರಕ್ತಜ್ಜರಿಗಿತ್ತು. ಮತ್ತು ಅವ್ರು ನೋಡಿದ್ರು ಮಗು ಹೋಯ್ತು. ಅವ್ರೇನು ಒಂದು ದಿನ ಕವಡಿ ಹಾಕಿದವರಲ್ಲ, ಪಂಚಾಂಗ ಮಾಡೋದವರಲ್ಲ, ಭವಿಷ್ಯ ಹೇಳಿ ಅದನ್ನ ಮಾಡಿದವರಲ್ಲ. ಸುಮ್ಮನೆ ಬಂದಪ್ಪ ಅಂದ್ರೆ ನಿಂಗೆ ಇದು ಆಗ್ತೈತಿಲೇ ಅಂತ ಹಿಂಗೆ ಜವಾರಿ ಭಾಷೆದಾಗ ಹಿಂಗೆ ಖಂಡಿತವಾಗಿ ಹೇಳ್ಬಿಡೋರು. ಅದು ಆದವರು ಅದನ್ನ ಅನುಭವಿಸಿದವರು ಸಾಕಷ್ಟು ಕರ್ನಾಟಕದೊಳಗೆ ಅದಾರ. ಅದು ವಿರಕ್ತಜ್ಜರ ಶಕ್ತಿ ಆಗ್ತದೆ. ನಮ್ಮದು ಪುಣ್ಯ ಏನಂತಂದ್ರಿ, ನಾವು ಅಜ್ಜರ ಪಾದ ಸ್ಪರ್ಶ ಮಾಡಿ ಅನ್ನೋದೇ ನಮಗೊಂದು ಪುಣ್ಯ. ನಾವು ಕೂಡ ನೋಡಿವ್ರಿ, ಅವ್ರು ಆ ಕಡೆ ನೋಡ್ತಿದ್ದೇ ಇಲ್ರಿ. ಹಿಂಗೆ ಬಂದ್ರು ಅವ್ರು ಬಂದ್ಬೋಣೆ ಅವ್ರ ಹೆಸರು ಹೇಳಿ ಆರಾಮದಿರಿಲ್ಪ, ಮಗಳ ಆರಾಮದಲ್ಲ, ಮಗ ಆರಾಮದಲ್ಲ ಅಂತೇಳಿ ಎಲ್ಲ ಮಾತಾಡಿಸಿ ಕಳಿಸ್ತಿದ್ದಾರೆ. ಯಾರೇ ಬರಲಿ, ಸುಮಾರು ಒಂದು 2 ಲಕ್ಷ 3 ಲಕ್ಷ ಜನ ಅವ್ರ ಭೇಟಿಗೆ ಅವರು ಅನಾರೋಗ್ಯದೊಳಗಿದ್ದಾಗ ಬರ್ತೀನೇ ಅಲ್ಲ. ನಾವು ಗ್ಲಾಸ್ ರೂಮ್ ಒಳಗೆ ವ್ಯವಸ್ಥೆ ಮಾಡಿದಾಗ ಅವ್ರು ಯಾರೇ ಬಂದರೂ ಕೂಡ ಪಟ್ನ ಬರೇ ಒಂದು ಶಬ್ದದೊಳಗೆ ನೆನ್ಪಿಟ್ಕೊಳ್ಳೋರು. ಯಾಕಂದ್ರೆ ನಮ್ಗೆ ಇವತ್ತೊಬ್ಬ ಪರಿಚಯ ಏನಂದ್ರೆ ನಾಳೆ ಅವ್ನು ಮುಂದೆ 2 ವರ್ಷ ಬಿಟ್ಟು ಅಂದ್ರೆ ನಮಗೆ ಗುಣ ಹಿಡಿಯೋಕೆ ಆಗೋದಿಲ್ಲ. ಅದು ಅವ್ರ ದಿವ್ಯ ಶಕ್ತಿ, ಅದು ಒಂದು ಆಶೀರ್ವಾದ. ಅವರು ನಮಗೆಲ್ಲ ಬೆನ್ನೆಲುಬಾಗಿ ನಿಂತಿದ್ದೆ, ನಾವು ಅವ್ರು ನೋಡಿವಲ್ಲ, ಅದು ನಮ್ದೊಂದು ಭಾಗ್ಯ ಅಂತ ನಾವು ಭಾವಿಸ್ಕೊಳ್ಳೋ. ಇವು ಹೆಂಗಾಗ್ತದಂತಂದ್ರೆ ದೇವ್ರ ನಂಬಿಕೆನೇ ದೇವ್ರ ಅಂತಾರೆ. ಅಜ್ಜನ ಯಾರು ನಂಬ್ಯಾರ ಅವ್ರಿಗೆ ಅದರ ಅನುಭವ ಐತಿ. ಯಾಕಪ್ಪ ಅಂದ್ರೆ ಎಷ್ಟು ಜನ ಅದಾರ ನಮ್ಮ ಭಾಗದೊಳಗೆ. ನಾವು ಇವತ್ತಿಗೂ ಇಲ್ಲಿ ಬೆಂಗಳೂರೊಳಗೆ ನಾವು ಈಗ ಜೀವನ ಮಾಡತ್ತೀವಿ, ಇಲ್ಲಿ ಅದೀವಿ ಅಂತಂದು ಯಾವತ್ತೋ ಒಂದಿನ ನಮಗೇನೋ ಒಂದು ಸ್ವಲ್ಪ ಮನಸ್ಸಿಗೆ ತ್ರಾಸಾದಾಗ, ಏನೋ ಸಮಸ್ಯೆ ಅನ್ನಿಸ್ದಾಗ, ಏನು ಅಜ್ಜ ಹಿಂಗಾಲಕತ್ತದ, ಏನಾರ ಒಂದು ಸ್ವಲ್ಪ ನನಗೆ ಏನಾರ ಒಂದು ದಾರಿ ತೋರಿಸುವಂತ ನಾವು ಯಾವಾಗ ನೆನ್ಸ್ಕೊತೀವಿ. ಅಟ್ಲೀಸ್ಟ್ ಯಾವ್ದಾರ ಒಂದು ಕಾರ್ನಾಗ ಅವ್ರ ಫೋಟೋ ನೋಡಿದ್ದೆ, ಅದು ಶಕ್ತಿ, ಅದು ನಂಬಿದವ್ರಿಗೆ ತೋರ್ಸತ್ರಿ. ಅದು ನನಗೆ ಅಜ್ಜಕ್ಕೆ ಕನಸನ್ಯಾಗ ಬಂದು ಹೇಳೋದು ಅದೆಲ್ಲ ಯಾವುದೂ ಆಗಲಿಲ್ಲ ಅಂದ್ರು ನೋಡ್ರಿ, ಅವತ್ತು ಹೊರಗೆ ಹೋಗ್ದಾಗ ಎಲ್ಲೋ ಒಂದು ಫೋಟೋ ನೋಡಿರ್ತೀನಿ. ಅಜ್ಜನ ಫೋಟೋ ನೋಡಿದಾಗ ನಮ್ಮೂರ ಕಡೆ ಗಾಡಿ ಹೊಂಟೈತಿ, ಅಜ್ಜರ ಆಶೀರ್ವಾದ ಮಾಡಿದ್ರಪ್ಪ, ಒಂದು ಗ್ರೀನ್ ಸಿಗ್ನಲ್ ಕೊಟ್ರೆ ನನಗೆ ಕೆಲಸ ಮಾಡಕ್ಕೆ ಅನ್ನೋದೊಂದು ಖುಷಿ ಆಗ್ತೈತ್ರಿ. ಅದು ನಿಜವಾಗ್ಲೂ ಅದೇನು ಅದೊಂದು ವರ್ಡ್ ಐತಲ್ರಿ, ನೆನೆದವರ ಮನದಲ್ಲಿ ಅಂತ. ನಿಜವಾಗ್ಲೂ ಕಾಸ್ಕತಜ್ಜ ನೆನೆದವರ ಮನದಲ್ಲಿ ಅದಾನ್ರಿ. ಸ್ವತಃ ನಾನೇ ಅನುಭವಿಸ್ತೀನಿ ಅದರದ್ದು. ದೇವ್ರ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ನಮ್ಮ ಮಠಕ್ಕೆ ಇನ್ನೊಂದು ನಮ್ಮ ಮಠ ಮೊದಲಿಂದನೂ ಒಂದು ಕೊಡುಗೆ ಕೊಟ್ಕೊತ ಬಂದಿತ್ತು. ಏನು ಅಂತಂದ್ರೆ ಅದು ಸಂಗೀತ. ಸಂಗೀತದೊಳಗೆ ನಮ್ಮ ಮಠ ಸಾಕಷ್ಟು ಕಡೆ ಹೆಸರು ಮಾಡೈತ್ರಿ. ಮಠದಾಗ ಸಂಗೀತ ಕಲ್ತವರು ಎಲ್ಲೆಲ್ಲೋ ಹೋಗ್ಯಾರ್ರಿ, ಭಾಳ ಒಂದು ಸಕ್ಸಸ್ ಪಡೆದಾರ್ರಿ. ಸಂಗೀತದ ಬಗ್ಗೆ ಏನು ಹೇಳ್ತೀರಿ ಮಠಕ್ಕೆ ಇರುವಂಥದ್ದು? ಮಠದ ಜೀವನಾಡಿನೇ ಸಂಗೀತ. ಯಾಕಂದ್ರೆ ಹಿಂದಿನ ಶಿವಬಸವ ದೇವರು ಭಾಳ ಅದ್ಭುತ ಕೆಲಸ ಮಾಡಿದ್ರು. ನಮಗೆಲ್ಲ ಗೊತ್ತಿರಬೇಕು, ಮೊದಲ ತಾಳಿಕೋಟಿಗೆ ಮುನ್ಸಿಪಾಲಿಟಿಯನ್ನ ಸಿಸ್ಟಮ್ಗಳನ್ನು ತಂದವರು ಶಿವಬಸವ ದೇವರು. ಅವರು ಕುಂತು ಯೋಚನೆ ಮಾಡಬೇಕು, ನಮ್ಮ ಅನಾಥ ಮಕ್ಕಳಿಗೆ ಒಂದು ಬೆಳಕಾಗಬೇಕಲ್ಲ, ಗದಗೊಳಗೆ ಹೆಂಗೆ ಒಂದು ಸಂಗೀತ ಶಾಲೆ ಐತಿ, ಹೆಂಗೆ ನಮ್ಮ ಮಠದ ಒಳಗೆ ಆಗಬೇಕು ಅಂತಂದು ಶಿವಬಸವ ದೇವರು ಭಾಳ ದೂರದೃಷ್ಟಿ ಇಟ್ಕೊಂಡು ಸಾಲಿಮಠ ಗುರುಗಳಂತ ಬರ್ತಾರೆ. ಅವ್ರನ್ನ ತಾಳಿಕೋಟಿಗೆ ಕರ್ಕೊಂಡು ಬಂದು ಅವ್ರಿಗೆ ಪಗಾರ ಕೊಟ್ಟು, ಅವ್ರಿಗೆ ಇರಾಕ್ ವ್ಯವಸ್ಥೆ ಮಾಡಿ, ವಸತಿ ಕೊಟ್ಟು ಇಲ್ಲಿ ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಬಹುತೇಕ ಸ್ವತಂತ್ರ ಪೂರ್ವದೊಳಗೆ ಮಾಡಿರೋದು. ಗೊತ್ತಿರೋ ಪ್ರಕಾರ ಒಂದು 77-78 ವರ್ಷ ಹಿಂದೆನೇ ಆ ಸಂಗೀತ ಪರಂಪರೆಯನ್ನು ಪ್ರಾರಂಭ ಮಾಡ್ತಾರೆ. ಮಾಡಿರೋ ಮೂಲ ಉದ್ದೇಶ ಏನು ಅಂತಂದ್ರೆ, ಅವ್ರೇನು ಅದನ್ನು ಗಳಿಸುವ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ಅವ್ರು ಮಾಡಿರೋ ಮೂಲ ಉದ್ದೇಶ ಏನು ಅಂತಂದ್ರೆ, ಅವ್ರು ನೋಡಿದ್ರು ಸಾಕಷ್ಟು ಅನಾಥ ಮಕ್ಕಳು ಮಠದಾಗೆಲ್ಲ. ಅನಾಥ ಮಕ್ಕಳಿಗೆ ಶಕ್ತಿ ಅಂದ್ರೆ ಸಂಗೀತ. ಆ ಸಂಗೀತ ನಾವು ಕೊಡಬೇಕು ಅಂತ ಸಂಗೀತ ಸ್ಥಾಪನೆ ಮಾಡಿದ್ರು. ಇಲ್ಲಿವರೆಗೆ ನನಗೆ ಭಾಳ ಖುಷಿ ಆಗ್ತದೆ, ಸಾಕಷ್ಟು ಸಂಗೀತ ವಿದ್ವಾನ್ ಕಲಾವಿದರು ನಮ್ಮ ಮಠದೊಳಗೆ ಅಭ್ಯಾಸ ಮಾಡಿ ಇವತ್ತು ಕರ್ನಾಟಕ ಉದ್ದಕ್ಕೂ ಅವ್ರ ಹೆಸರು ಬೆಳೆಸ್ಕೊಂಡು ಅವರೆಲ್ಲೇ ಹೋದ್ರೂ ನಮ್ಮ ಕಾಸ್ಕತ ಮಠ, ನಮ್ಮ ತಾಳಿಕೋಟೆ ಕಲ್ತೀವಿ ಅಂತ ಅವ್ರು ಹೆಮ್ಮೆಯಿಂದ ಹೇಳಿದಾಗ
ಅದು ಬಹುತೇಕ ಇದಕ್ಕಿಂತ ದೊಡ್ಡ ಖುಷಿ ವಿಚಾರ ಮಠದ ಸ್ವಾಮಿಗೆ ಮತ್ತೊಂದು ಸಿಗೋದಿಲ್ಲ. ಅಂಥ ಸಂಗೀತ ಪರಂಪರೆಯನ್ನ ಕೊಟ್ಟ ಶಿವಬಸವ ದೇವರಾಗಲಿ, ಮುಂದುವರ್ಸ್ಕೊಂಡು ಬಂದ ವಿರಕ್ತಜ್ಜವರಾಗಲಿ ನಾವೆಲ್ಲರೂ ನೆನೆಸ್ಬೇಕಾಗ್ತದೆ. ಈಗೂ ನಿಂತಿಲ್ಲ ಆ ಸಂಗೀತ, ಅವಾಗಿಂದ ಬಂದೈತಿ. ಇದು ಕಣ್ಣಿಲ್ಲಾರ್ದವ್ರನ್ನೇ ಅಲ್ಲಿ ಗುರುಗಳಾಗಿ ಸಂಗೀತವನ್ನು ಮಕ್ಕಳಿಗೆ ಕೈಕೊಡ್ತಿದ್ದ. ಈಗಲೂ ಅದು ನಿಂತಿಲ್ಲ. ಅದು ಯಾವಾಗಲೂ ಅದು ಇನ್ನೂ ಮುಂದೆ ಹೆಮ್ಮರವಾಗಿ ಬೆಳೀತದಲ್ಲ ಅಜ್ಜನ ಆಶೀರ್ವಾದದಿಂದ. ಆ ಶಕ್ತಿ ನಮಗೆ ಅಜ್ಜಿ ಕೊಟ್ಟ. ದೇವ್ರ ಈಗ ಒಂದೇ ಮಾತೊಳಗೆ ನಾನು ಕೇಳೋದಾದ್ರೆ, ಯುವಕರು ಕ್ರಿಕೆಟ್ ಒಳಗೆ ಯಾರೋ ಒಬ್ಬ ರಿಟೈರ್ಡ್ ತಗೊಂಡಾಗ ಕಣ್ಣೀರು ಹಾಕೋ ಯುವಕರಿಗಿಂತ ತಂದೆ ತಾಯಿ ವಯಸ್ಸಾಗೈತಿ, ಅವ್ರು ಇನ್ನೇನು ರಿಟೈರ್ಡ್ ಹಾಕತ್ತಾರ, ನಾನೇನಾದರೂ ಸಾಧನೆ ಮಾಡ್ಬೇಕಲ್ಲ ಅಂತ ಕಣ್ಣೀರು ಹಾಕವ ನಿಜವಾದ ಯುವಕ. ನಾ ಅದೇ ಹೇಳ್ತಿರ್ತೀನಿ, ಗಾಡಿ ಸೌಂಡ್ ಮಾಡ್ಕೊಂತ ಓಡಾಡವ ಯಾವತ್ತೂ ಯುವಕ ಆಗೋದಿಲ್ಲ. ಅವನ ಊರಾನ ಹೆಸರು, ಅವನ ತಂದೆ ತಾಯಿ ಹೆಸರು ಇಡೀ ಕರ್ನಾಟಕದೊಳಗೆ ಸೌಂಡ್ ಆಗಬೇಕು. ಹಂಗೆ ಯಾವ ಮಾಡ್ತಾನ ಅವನಿಗೆ ನಿಜವಾದ ಯುವಕ ಅಂತ ಕರೀತಾರ. ಅಂಥ ಯುವಕರು ನಮಗೆ ಬೇಕು. ಅವರೇ ನಿಜವಾದ ದೇಶದ ಬೆನ್ನೆಲುಬಾಗಿ ನಿಂತ್ಕೋತಾರೆ. ಸೊ ನೀವು ಯಾವಾಗಲೂ ಯುವಕರ ಬಗ್ಗೆನೇ ಹೇಳ್ತಿರ್ತೀರಿ, ಜಾಸ್ತಿ ರೈತರ ಬಗ್ಗೆ ಮಾತಾಡ್ತಿರ್ತೀರಿ. ಅದಕ್ಕೆ ನಿಮಗೆ ಯುವಕರ ಬಗ್ಗೆ ಕೇಳಿದೆ, ಎಂಥ ಯುವಕರು ಬೇಕಾಗ್ಯಾರ ನಮ್ಮ ದೇಶಕ್ಕೆ ಅನ್ನೋದ್ರ ಬಗ್ಗೆ. ನಿಜವಾದ ಯುವಕ ಅಂದ್ರೆ ಅವನು ತಂದೆ ತಾಯಿಯನ್ನ ಭರವಹಿಸ್ಕೊಂಡು ಅವ್ರನ್ನ ಪ್ರೀತಿ ಮಾಡಿ, ಯಾವಾಗಲೂ ತನ್ನ ಎದೆಯೊಳಗೆ ದೇಶವನ್ನು ಯಾರು ಪ್ರೀತಿ ಮಾಡ್ತಾನಲ್ಲ ಅವನೇ ನಿಜವಾದ ಯುವಕ ಅಂತ ಅನಿಸ್ಕೊಂತಾನೆ. ಈಗಿನ ಕಾಲದೊಳಗೆ ಒಂದಿಷ್ಟು ಯುವಕರು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದಿಷ್ಟು ಬೆಟ್ಟಿಂಗ್ ಆ್ಯಪ್ಸ್ಗಳಾಗಿ, ಒಂದಿಷ್ಟು ಬೆಟ್ಟಿಂಗ್ ಪ್ರಮೋಟರ್ಸ್ಗಳಾಗಿ ಬೆನ್ನು ಹತ್ಯಾರ. ನಾನು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಅವರಿಗೆ ದಯವಿಟ್ಟು ಅದನ್ನ ಆಡಕ್ಕೆ ಹೋಗ್ಬೇಡ್ರಿ. ಯಾರು ಬೆಟ್ಟಿಂಗ್ ಪ್ರಮೋಟ್ ಮಾಡಕತ್ತಾನ ಅವ ಅದೇ ರೋಡ್ದಾಗ ಬೆನ್ಸ್ ಕಾರ್ದಾಗ ಅಡ್ಡಾಡಕತ್ತಾನ. ಅದನ್ನು ಯಾರು ಆಡ್ಯಾನ ಅವ ಅದೇ ರೋಡ್ದಾಗ ಕುಡಿದು ಮಕ್ಕೊಳಕತ್ತಾನ. ಮತ್ತು ಯಾರು ವಿಮಲ್ ಆಗಿ ಈ ಕುಟುಕಗಳನ್ನು ಯಾರು ಪ್ರಮೋಟ್ ಮಾಡ್ಯಾನ ಅವ ದೊಡ್ಡ ದೊಡ್ಡ ಗಾಡ್ಯಾಗ ಅಡ್ಡಾಡ್ಯಾನ, ಅವ ಯಾವತ್ತೂ ವಿಮಲ್ ತಿಂದೇ ಇಲ್ಲ. ಆದ್ರೆ ಅದನ್ನು ಯಾವ ತಿಂದಾನಲ್ಲ ಅವ ಹಲ್ಲು ಕೆಡಿಸ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಮೂಲ್ಯಾಗ ಬಿದ್ದ. ನಿಜವಾದ ಯುವಕ ಯಾರು ಅಂತಂದ್ರೆ, ಜಗತ್ತು ಒಳಗೆ ಯಾವ ಸತ್ಯ ಏನು ಕುಡಿದ್ರೆ ನಾನು ದೊಡ್ಡವಾಗ್ತೀನಿ, ಏನು ಕುಡಿದ್ರೆ ನಾನು ಸಣ್ಣವಾಗ್ತೀನಿ ಅಂತ ತಿಳ್ಕೊತಾನಲ್ಲ ಅವನೇ ನಿಜವಾದ ಯುವಕ. ಒಂದೇ ಮಾತಿನಾಗ ಹೇಳೋದಾದ್ರೆ, ಹಾಲು ಕುಡಿದು ಯುವಕ ಆಗಬೇಕು, ಆಲ್ಕೋಹಾಲ್ ಕುಡಿದು ಯುವಕ ಆಗಬಾರ್ದು ಅಷ್ಟು. ನಿಜವಾದ ಮಾತು ಗುರುಜಿ. ಯಾಕಪ್ಪ ಅಂದರೆ ಇವತ್ತು ನಾವು ನೋಡ್ತೀವಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋರು ಯಾವುದೇ ಲೆವೆಲಿಗೆ ಅಡ್ಡಾಡ್ತಾರೆ ಅಂತೇಳಿ. ಆಡೋರಂತ್ರೂ ಬಿಡ್ರಿ, ಇವತ್ತು ಗೆದ್ದಿರ್ಬೋದು, ನಾಳೆ ಗೆದ್ದಿರ್ಬೋದು, ಮುಂದೊಂದು ದಿನ ಅವ್ರು ರೋಡಿ ಬರೋದಂತ್ರೂ ಅದು ಬರೆದಿಟ್ಟಿದ್ದು ದೇವರು. ಸಾಮಾನ್ಯವಾಗಿ ನಾನು ನೋಡಿರ್ತೇನೆ, ಈಗ ನಾವು ಸೆಲೆಬ್ರಿಟಿಗಳು ಟ್ಯಾಟೋ ಹಾಕೋತೀವಿ, ನಾವು ಯಾರು ಫ್ಯಾನ್ ಆಗಿರ್ತೀವಿ ಅವ್ರು ಟ್ಯಾಟೋ ಹಾಕೋತೀವಿ. ಇಲ್ಲಿ ನಮ್ಮ ಊರಾಗ ನಮ್ಮೂರು ಸುತ್ತಮುತ್ತ ನೋಡೀನಿ, ನಿಮ್ಮ ಹೆಸರು ಹಾಕೊಂಡಾರಿ, ಸಿದ್ಲಿಂಗ ದೇವ್ರು ಅಂತ ಹಾಕೊಂಡಾರ, ನಿಮ್ಮ ಫೋಟೋ ಹಾಕೊಂಡಿರೋ ನೋಡೀನಿ. ಎಲ್ರಿಗೂ ಒಂದು ಆಸೆ ಇರುತ್ತೆ, ನಾವು ಯಾರನ್ನು ಆರಾಧಿಸ್ತಿರ್ತೀವಿ, ನಾವು ಯಾರನ್ನು ಅಭಿಮಾನಿಸ್ತಿರ್ತೀವಿ, ಅವ್ರು ಟ್ಯಾಟೂಗಳನ್ನ ಹಾಕೋದು. ಆದರೆ ಇಲ್ಲಿ ನನಗೆ ವಿಶೇಷ ಅನಿಸಿದ್ದು, ನೀವು ಎದೆ ಮ್ಯಾಗ ಒಂದು ಟ್ಯಾಟೂ ಹಾಕೊಂಡಿರಿ, ಭಕ್ತರೇ ಶ್ರೀಮಠದ ಆಸ್ತಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ. ಯಾಕೆ ಹಾಕಿಸ್ಕೋಬೇಕು ಅನ್ನಿಸ್ತು ಅನ್ನೋದಕ್ಕಿಂತ, ನೀನು ನಮ್ಮ ಮಠದ್ದು ಕಾರ್ಡ್ನಾಗೂ ನಾನು ನನ್ನ ಫೋಟೋ ಹಾಕೊಳ್ಳೋದಿಲ್ಲ. ನೀವು ಮಠದ್ದು ಏನೇ ತಗೋರಿ, ಲ್ಯಾಮಿನೇಷನ್ಸು ಏನೇ ಹಾಕಿದ್ರು ನಾವು ಹಾಕೋದಿಲ್ಲ. ನಾವು ದೊಡ್ಡದಾಗಿ ಹಾಕೋದೇ ಏನು ಅಂತಂದ್ರೆ, ಭಕ್ತರೇ ಶ್ರೀಮಠದ ಆಸ್ತಿ ಅಂತ. ಯಾಕೆ ಹಾಕೋತೀವಿ ಅಂದರೆ, ಇವತ್ತು ಮಠ ನಿಂತಿದ್ದು ಕಮ್ಮುಗರಿಂದಲ್ಲ, ಇವತ್ತೇನು ಭಕ್ತರು ಅದಾರಲ್ಲ ಅವರೇ ಮಠವನ್ನು ನಿಲ್ಲಿಸ್ಯಾರ. ಎದಿ ಮೇಲೆ ನಾನು ಯಾಕೆ ಅವ್ರನ್ನ ಹಾಕ್ಕೊಂಡಿದ್ದೀನಿ ಅಂದ್ರೆ, ಅವ್ರು ಯಾವಾಗಲೂ ಏನು ಅವ್ರು ತೋರಿಸೋ ಪ್ರೀತಿ ಐತಲ್ಲ ಅದಕ್ಕೆ ಮಾತು ಬರೋದಿಲ್ಲ. ಅವರು ನಮ್ಮ ಮ್ಯಾಲೆ ತೋರಿಸೋ ಕಾಳಜಿಗೆ ಮಾತು ಬರೋದಿಲ್ಲ. ತಂದೆ ತಾಯಿ ನಮಗಷ್ಟು ಕಾಳಜಿ ಮಾಡ್ತಾವ್ರಿಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಜನ ತೋರಿಸೋ ಪ್ರೀತಿಗೆ ಮಾತಿಗೆ ಅವ್ರು ಹೋದಲ್ಲೆಲ್ಲ ಹೇಳೋದು ಪ್ರೀತಿ ಎರಡು ಮಾತುಗಳದಾವ, ಅವು ಇನ್ನಷ್ಟು ನಮಗೆ ಮೃದುಮಿಸ್ತದ, ಕೆಲಸ ಮಾಡ್ಬೇಕು ಅನ್ನಿಸ್ತದ. ಎದಿ ಮ್ಯಾಗೆ ಯಾಕೆ ಅಂತಂದ್ರೆ, ಸದಾ ಯಾರ್ಯಾರು ನಮ್ಮನ್ನು ಪ್ರೀತಿ ಮಾಡ್ಯಾರ, ಭಕ್ತರು ಯಾರ್ಯಾರು ನಮ್ಮನ್ನು ಆರಾಧಿಸ್ತಾರಲ್ಲ ಅವರೆಲ್ಲರೂ ಎದಿ ಒಳಗದಾಗ. ಅದಕ್ಕಿಂತ ಮೇಲಾಗಿ ಇವತ್ತು ನಮಗೆ ಇಲ್ಲಿ ಕುಂತೀವಿ ಚೇರ್ ಒಳಗೆ ಒಂದು ಹೆಸರು ಕೊಟ್ಟಾದ, ಹಾಕೊಳ್ಳಿಕ್ಕೆ ಬಟ್ಟೆ, ಇವತ್ತೇನು ಇವೆಲ್ಲ ನಾವು ಹಾಕ್ಕೊಂಡೀವಿ, ಇದೆಲ್ಲ ಭಕ್ತರು ಕೊಟ್ಟಿದ್ದೆ. ಮತ್ತು ನಾವು ಒಂದು ತುತ್ತು ಅನ್ನ ಊಟ ಮಾಡ್ತಿದ್ರು ಅದೆಲ್ಲ ಭಕ್ತರು ಕೊಟ್ಟಿದ್ದೆ. ಭಕ್ತರನ್ನು ಯಾಕೆ ಆಸ್ತಿಯನ್ನಾಗಿ ಮಾಡಬೇಕು ಅಂತ ಅಂದರೆ, ಅವರಿಗಾಗಿರೋದೇ ಖಾಸ್ಕತ ಮಠ, ಅವರಿಗಾಗಿರೋದೇ ನಮ್ಮ ಖಾಸ್ಕತ ಮಠ ಅಂತ ಅನ್ನೋದ್ರಿಂದ ಅದಕ್ಕೆ ಸದಾ ಅವ್ರಿಗಾಗಿನೇ ಆ ಮಠ ಮೀಸಲಾಗ್ತದೆ. ಬಿಟ್ರೆ ಯಾವ ಸ್ವಾಮಿಗೆ ಯಾವ ಸಂಬಂಧಿಕನಿಗೂ ಆ ಆಸ್ತಿ ಮೀಸಲಾಗೋದಿಲ್ಲ, ಎಲ್ಲ ಭಕ್ತರಿಗೇ ಆಗ್ತೈತೆ ಅಂತಂದು ಅದನ್ನು ಭಕ್ತರೇ ಶ್ರೀಮಠದ ಆಸ್ತಿ ಅಂತ ಹಾಕೊಂಡಾಯ್ತು. ಯಾಕೆ ಹಾಕೋಬಾರ್ದು, ಹಾಕೊಳ್ಳೇಬೇಕು ಖಂಡಿತವಾಗಿ. ಯಾಕಂದ್ರೆ ನಾವು ಇವತ್ತು ಇರೋದೇ ಅವರಿಂದ ಅನ್ನೋದನ್ನು ನಾವು ಮರಿಬಾರ್ದಂತ ಹಾಕೊಂಡಾಗ ಭಕ್ತರ ತಲೆ ಮೇಲೆ ಭಾಳ ಜವಾಬ್ದಾರಿ ಹೊರಿಸ್ಬಿಟ್ರಿ ದೇವ್ರೆ. ಬಸವಣ್ಣವ್ರ ಶರಣಾರ್ಥಿ ಅಂದಿದ್ದಕ್ಕೆ ಅವರು ನನಗೆ ಬಸವಣ್ಣವ್ರ ಶರಣ ಅಂದ ಅಂತ ಹೇಳಿಕೇಶ್ ಅವ್ರ ಚರ್ಮನೇ ಕಿತ್ತಿ ಪಾದರಕ್ಷೆ ಮಾಡಿ ಶರಣರ ಬದಲಿನಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳ್ತಾರೆ.
ಬಾಗಿದ ತಲೆ ಯಾವಾಗ್ಲೂ ಮುಗಿದ ಕೈಯಾಗಿರಿಸು ಅಂತ ಬಸವಣ್ಣನವ್ರು ಹೇಳ್ತಾರೆ. ಯಾರೇ ಬರ್ಲಿ ಸದಾ ಈ ಕೈ ಮುಗಿದಿರ್ಲಿ, ತಲಿ ಬಾಗಿರ್ಲಿ ಅಂದಾಗ್ಲೇ ಇದು ನಿಜವಾದ ಮನುಷ್ಯನ ಜನ್ಮ ಅಂತ ಬಸವಣ್ಣವ್ರು ಹೇಳ್ಕೊಡ್ತಾರೆ. ಆ ತತ್ವದೊಳಗೆ ನಾವು ಬದುಕುದಷ್ಟೇ. ಈಗ ನೀವು ಹೇಳಿರೋ ಮಾತಿಗೆ ಅಂದ್ರೆ ನೀವು ಹಾಕ್ಸೊಂಡಿರೋ ಅಚ್ಚೆಗ ನಾವು ಭಕ್ತರಾದವರು ಎಷ್ಟು ಜನ್ಮ ಎತ್ತಿದ್ರು ತಮ್ಮ ಏನಂತಾರೆ ಈ ಋಣ ತೀರ್ಸೋಕ್ಕಾಗಿಲ್ಲ. ನೀವು ಒಪ್ಪಿಸಿದ ಜವಾಬ್ದಾರಿಗಳು ಈ ನಾವು ಭಕ್ತರಾದವ್ರೇನೈತಿ ಸದಾ ನಮ್ಮ ಏನಂತಾರೆ ಯಾಕೆ ನಾವು ಭಕ್ತರಾದವರು ಮಠದ ಬಗ್ಗೆ ಇಷ್ಟು ಕಾಳಜಿ ಮಾಡ್ತೀವಿ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಭಕ್ತರು ದೇವ್ರ ಗುಡಿ ಅಂದರೆ ಎಲ್ಲರೂ ನಮಸ್ಕಾರ ಮಾಡ್ತೀವಿ, ಎಲ್ರಿಗೂ ಒಂದು ಭಕ್ತಿ ಇದ್ದೇ ಇರ್ತೈತಿ, ಹೋಗ್ತೀವಿ ಬರ್ತೀವಿ. ಆದ್ರೂ ವಿಶೇಷ ಯಾಕೆ ಸಿದ್ಧಲಿಂಗ ದೇವ್ರ ಮ್ಯಾಗೆ ಯಾಕಷ್ಟು ಪ್ರೀತಿ ಅಂತಂದ್ರೆ, ಸಿದ್ಧಲಿಂಗ ದೇವರು ನಾನು ಇದನ್ನು ನಿನಗೆ ಜೀವನ ಉದ್ಧಾರ ಮಾಡಿಬಿಡ್ತೀನಿ ಬಾ ಅಂತ ಯಾರಿಗೂ ಕರೆದಿಲ್ಲ. ನಾನು ನಿನಗಿದು ಭವಿಷ್ಯ ಹೇಳ್ತೀನಿ ಬಾ, ಇದರಿಂದ ನಿನ್ನ ಜೀವನ ಚೇಂಜ್ ಆಗುತ್ತೆ ಅಂತ ಹೇಳ. ಎಲ್ರಿಗೂ ಒಂದೇ ಕೈಯಿಂದ ಆಶೀರ್ವಾದ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆದ್ರೆ ಅವ್ರಿಗೆ ಹೆಚ್ಚಿನ ಯುವಕರ ಪ್ರೀತಿ ಯಾಕೆ ಇಷ್ಟು ಸಿಗ್ತೈತಿ ಅಂದ್ರೆ ಅವ್ರ ಕೆಲಸ. ನಾನು ಕೆಲಸ ಮಾಡಿದ್ದೀನಿ ಅನ್ನೋದಕ್ಕಿಂತ ಮಠದ ಪೂರ್ವಕವಾಗಿ ಎಲ್ಲ ಭಕ್ತರು ಸೇರಿ ಏನು ಕೆಲಸ ಮಾಡಿದ್ದೀವಿ ಅಂತ. ಅದೇ ರೀ ದೇವ್ರ ಏನು ಅಂತಂದ್ರೆ, ಈಗ ನೀವು ಕೆಲಸ ಮಾಡೋಣ ಅಂತ ಹೇಳಿದಾಗ ನೀವೊಂದು ಏನಾರು ಒಂದು ಇಚ್ಛೆ ಪಟ್ಟಾಗ ಭಕ್ತರ ಎಷ್ಟು ಜನ ಯೂತ್ಸ್ ಇರ್ತಾರ ಅಂತಂದ್ರೆ, ನೀವು ಮುಂದೆ ನಿಂತೀರಿ ಅಂತಂದ್ರೆ ಹಿಂದೆ ಅಷ್ಟು ಜನ ಯೂತ್ಸ್ ಇರ್ತಾರೆ, ಯುವಕರೆಲ್ಲ. ನಾನು ಮಾಡಿದೆ ಅಂತಂದ್ರೆ ಭಾಳ ಅಹಂಕಾರಿ ಆಗ್ತದೆ. ಎಲ್ಲರೂ ಭಕ್ತರು ಸೇರಿ ದಾಸೋಹಮಿಂದನೇ ಸೇರಿ ಅನ್ನೋ ಹಂಗನೆ ದಾಸೋಹ ಯಾಕೆ ನಾವು ದೊಡ್ಡ ಪ್ರಮಾಣದಾಗ ಮಾಡಬಾರ್ದು ರೀ ಅಜ್ಜಾರ. ಅದು ಕೋವಿಡ್ ಟೈಮ್ ಒಳಗೆ ಅಂತಂದು ಪಾಪ ಎಲ್ಲರೂ ಕೂತು ನಿರ್ಧಾರ ಮಾಡಿದ್ರು. ಕೊರೋನಾದೊಳಗೆ ಭಾಳಷ್ಟು ಪರಿಸ್ಥಿತಿಯನ್ನು ನಾವು ನೋಡಿದ್ವಿ. ಒಬ್ರು ಮುಖ ಒಬ್ರು ಮಾತಾಡ್ಲಾರ್ದ ಪರಿಸ್ಥಿತಿ, ಯಾರೋ ಒಬ್ರಲ್ಲಿ ತೀರೋಗ್ಯಾರ ಅಂತಂದ್ರೆ ಅವ್ರು ನೋಡ್ಲಾರ್ದ ನಾವು ಪರಿಸ್ಥಿತಿ ಒಳಗೆ ನಾವು ಕೋವಿಡ್ ಒಳಗೆ ನೋಡಿದ್ವಿ. ಆದ್ರೆ ಎಲ್ಲ ಭಕ್ತರು ಕುಂತ ನಾವು ಚರ್ಚೆ ಮಾಡಿದಾಗ ನಮ್ಮ ಸಾಕಷ್ಟು ಹಳ್ಳಿಗಳದಾವು. ಜಾತ್ರೆ ಆದಾಗ ಪಾಪ ಅವರೆಲ್ಲ ನಮಗೆ ದವಸ ಧಾನ್ಯ ತಂದು ಕೊಟ್ಟಾರ. 2 ವರ್ಷ ನಾವು ಜಾತ್ರೆ ಮಾಡಿಲ್ಲ ಕೋವಿಡ್ ಕಾರಣದಿಂದ. ನಾವು ಯಾಕೋರಿಬಿ ಪ್ರಸಾದದ ಮುಖಾಂತರ ಒಂದಿಷ್ಟು ಆಹಾರ ಧಾನ್ಯಗಳದ ಕಿಟ್ ಕೊಡಬಾರ್ದು ಅಂತ ನಾವು ಯೋಚನೆ ಮಾಡಿದ್ವಿ. ಎಲ್ಲ ಭಕ್ತರು ಅಜ್ಜರು ಒಳ್ಳೆ ಯೋಚನೆ ಮಾಡ್ರಿ ಅಂತ ಪಾಪ ಸಾಥ್ ಕೊಟ್ಟರು. ಸುಮಾರು 54 ಹಳ್ಳಿಗೆ ಒಂದು 25,000 ಕುಟುಂಬಗಳಿಗೆ ತೀರಿಸುವಷ್ಟು ದವಸ ಧಾನ್ಯ ಕಿಟ್ಟನ್ನು ಕೋವಿಡ್ದೊಳಗೆ ನಾವೆಲ್ಲ ಮುಗಿಸೋ ಕೆಲಸ ಮಾಡಿದ್ವಿ. ಸಾಕಷ್ಟು ಜನ ಕೇಳ್ತಿದ್ರು, ನಾವು ತುಂಬ ಡಾಕ್ಟರ್ಸು ಫೋನ್ ಮಾಡಿ ಅಂತಿದ್ರು, ದೇವರು ಮಾಸ್ಕ್ ಹಾಕ್ಕೊಂಡೇ ಮಾಡಿರಿ ಕೆಲಸ, ಸ್ಯಾನಿಟೈಸರನ್ನು ಬಳಸ್ರಿ ಅಂತ ತುಂಬ ಡಾಕ್ಟರ್ಸ್ಗಳು ಹೇಳ್ತಿದ್ರು. ಅದ ಅಂತಿದ್ದೆ ಅವ್ರಿಗೆ, ಖಾಸ್ಕತಪ್ಪ ಮಾಸ್ಕ್ ನಮಗೆ ಇರೋದ್ರಿಂದ, ಖಾಸ್ಕತಪ್ಪನ ಸ್ಯಾನಿಟೈಸರ್ ಅನ್ನೋ ಶಕ್ತಿನ ಬೀರೋದ್ರಿಂದ ಏನೂ ಆಗೋದಿಲ್ಲ ಸರ್ ಅಂತ ನಾನು ಹೇಳ್ತಿದ್ದೆ ಅವರಿಗೆ. ಸುಮಾರು ಅದು ತುಂಬ ಡೇಂಜರಸ್ ಇತ್ತು. 2ನೇ ಅಲೆ ಬಂದಾಗ ಭಾಳ ಡೇಂಜರಸ್ ಇತ್ತು. ಅಂಥ ಸಂದರ್ಭದವರೇ ಖುದ್ದಾಗಿ ನಾವೇ ಗಾಡಿ ತೊಗೊಂಡು ಹೋಗಿ 54 ಹಳ್ಳಿಗೆಲ್ಲ ಹೋಗಿ ಆ ಕಿಟ್ ಕೊಟ್ಟು ಬಂದು ಅಲ್ಲಿ ಜನ ಆರೋಗ್ಯ ವಿಚಾರಿಸಿದ್ವಲ್ಲ, ಅದು ನನಗೆ ಅಲ್ಲಿ ನಾನು ಹೋಗೋರು ಕೊಟ್ಟು ಬಂದೀನಿ, ನಾ ದೊಡ್ಡ ಅಂತಲ್ಲ, ಅವ್ರನ್ನೆಲ್ಲ ನೋಡಿ ಕಣ್ಣು ತುಂಬ್ಕೊಂಡೆಲ್ಲ. ಅವ್ರನ್ನೆಲ್ಲ ನೋಡಿ ನಮ್ಗೆ ಖುಷಿ ಆಯ್ತಲ್ಲ, ಅವ್ರ ಆರೋಗ್ಯ ನಮ್ಗೆ ನೋಡಿದ ಖುಷಿ ಆಯ್ತಲ್ಲ. ಅದಕ್ಕಿಂತ ಖುಷಿ ಸನ್ನಿವೇಶ ಮತ್ತೊಂದಿಲ್ಲ ಜೀವನದಲ್ಲಿ. ಅದೊಂದು ಕೆಲಸ ನೋಡಿದಿರಿ ದೇವ್ರ. ಆ ಟೈಮ್ ಒಳಗೆ ನೀವೇ ಖುದ್ದಾಗಿ ಹೋಗಿ ಮಾಸ್ಕ್ ಹಾಕಿರಿ. ಯಾರ್ಯಾರು ಮಾಸ್ಕ್ ಹಾಕೊಂಡು ನಿಂತಿಲ್ಲ ಅವರಿಗೆ, ಸಣ್ಣ ಹುಡುಗರಿಗೆ ಸತ್ಯಕ್ಕೆ ನೀವೇ ಮುಂದೆ ನಿಂತು ಮಾಸ್ಕ್ ಹಾಕಿ, ಆಮೇಲೆ ಯಾರ್ಯಾರು ಮಾಸ್ಕ್ ಹಾಕ್ಲಾರ ಓಡಾಡ್ತಿದ್ರು ಅವ್ರಿಗೆಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿ ಮಾಸ್ಕ್ ಹಾಕಿದ್ರಿ. ಲಾಕ್ಡೌನ್ ಟೈಮ್ ಒಳಗೆ, ಈ ಕೊರೋನಾ ಟೈಮ್ ಒಳಗೆ ಎಲ್ಲರೂ ಅಂಜ್ಕೊಂಡು ಮನ್ಯಾಗ ಕುಂತಿದ್ದೆ ಜಾಸ್ತಿ ರೀ. ಈಗ ಎಲ್ಲರೂ ಹೊರಗೆ ಹೋಗ್ಬಿಟ್ರೆ ಎಲ್ಲಿಂದ ಬಂದ್ಬಿಡ್ತೈತೆ ಅನ್ನೋ ಮನೆಯವ್ರ ಜೊತೆನೇ ಮಾತಾಡುವಂಥದ್ದು ಕಷ್ಟ ಆಗೈತೆ ರೀ. ಯಾಕಪ್ಪ ಅಂದ್ರೆ ಬೇರೆ ಊರಿಂದ ಯಾರು ಬಂದ್ರಪ್ಪ ಅಂದ್ರೆ ಕ್ವಾರಂಟೈನ್ ಮಾಡೋನೇನು ಇಲ್ಲ, ನೀ ಆ ರೂಮ್ನಾಗಿರೋ, ದವಾಖಾನೆಗೆ ಹೋಗಿ ಬಂದ್ರೆ ಒಬ್ಬರು ದವಾಖಾನೆಗೆ ಅದಾರಂದ್ರೆ ಮಾತಾಡ್ಸೋಕೆ ಯಾರು ಹೋಗ್ತಿದ್ದಿಲ್ಲ ರೀ ಮಂದಿ ಮಕ್ಕಳು. ಅಂಥ ಸಿಚುವೇಶನ್ ಒಳಗೆ ನೀವು ಹೋಗಿದ್ರಿ, ನೀವೇ ಕೈಯಾರೆ ಮಾಸ್ಕ್ ಹಾಕಿದ್ರಿ. ಅದೇನು ನೀವು ತಲೆ ಕಟ್ಸ್ಕೊಳ್ಳಿಲ್ಲ ಅದ್ರ ಬಗ್ಗೆ. ಅಷ್ಟು ಅಂದ್ರೆ ಯಾವುದೂ ಏನೋ ವಿಚಾರ ಮಾಡದೆ ನೀವು ಅಷ್ಟು ಕೆಲ್ಸಕ್ಕೆ ಮುಂದುವರೆದಿದ್ರಿ. ಸೊ ನಿಮ್ಮ ಜೊತೆ ಬಂದಂಥ ಯೂತ್ಸ್ ಅಂದ್ರೆ ಇಂಥ ಕೆಲಸಗಳಿಂದಾನೇ ನಿಮ್ಮ ಜೊತೆ ನಮ್ಮಂಥ ಯೂತ್ಸ್ ಎಲ್ಲ ಬರಾಕತ್ತಿದ್ರಿ. ಯಾಕಪ್ಪ ಅಂದ್ರೆ ಈಗ ನಾವು ಗುಡಿಗೆ ಹೋಗ್ಬೇಕಂದ್ರೆ ನಾವು ಗುಡಿಗೆ ಹೋಗ್ತೀವಿ ಬರ್ತೀವಿ. ನಾವು ಮಠಕ್ಕೆ ನಾವು ಸಣ್ಣ ವಯಸ್ಸಿಂದಾನು ನಡ್ಕೋತೀವಿ ರೀ. ಮಠಕ್ಕೆ ನಾವು ಸೋಮವಾರಕ್ಕೊಮ್ಮೆ ಮಠಕ್ಕೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ ಬರ್ತೀವಿ. ನಾವು ಹಿಂಗೆ ನಡೆದಿತ್ತು. ಯಾವಾಗ ನೀವು ಈ ಕೆಲಸಗಳನ್ನೆಲ್ಲ ಮಾಡತ್ರಿ ಅವಾಗ ನಮಗೊಂದು ಸ್ವಲ್ಪ ಊರಾಗ ಅಜ್ಜೋರೆ ಮಾಡಕತ್ತಾರ. ನಮಗೇನಪ್ಪ ಜಾತ್ರೆ ಒಳಗೆ ನೋಡಿದ್ವಿ ರೀ, ಜಾತ್ರೆ ಬ್ಯಾನರ್ಗಳು ಎಲ್ಲೆಲ್ಲಿ ಹಾಕಿರ್ತಾರ ಅದನ್ನೆಲ್ಲ ರಾತ್ರಿ ನೀವೇ ತೆಗೆದ್ರಿ ವಾಪಸ್. ಅದು ಮುಗಿದ ಮ್ಯಾಗ ನಾವು ಇರ್ಲಿ ಗುಡು ಮುಗಿತಲ್ಲ, ಜಾತ್ರೆ ಹುರುಪ್ ಬಿಡ್ತೈತ್ರಿ, ಬಡ ಬ್ಯಾನರ್ ಹಾಕೋದು ಕಟ್ಔಟ್ ಹಾಕೋದು ಮಾಡಿಬಿಡ್ತೀವಿ. ಜಾತ್ರೆ ಮುಗಿದ ಮ್ಯಾಗ ಅದನ್ನೆಲ್ಲ ನೀಟಾಗಿ ತೆಗೆದು ಒಂದು ಕಡೆ ಇಡೋದು ಯಾರಿಗೂ ನಮಗೆ ಜವಾಬ್ದಾರಿ ಇದ್ದಿಲ್ಲ. ನಾವು ಹಂಗೆ ಆರಾಮಾಗಿ ಇರ್ತಿದ್ವಿ. ಯಾವಾಗ ನೀವು ರಾತ್ರಿ ಅದನ್ನು ತೊಗೊಂಡು ಎಲ್ಲ ಬ್ಯಾನರ್ಗಳು ನೀವೇ ಹೋಗಿ ಖುದ್ದಾಗಿ ಅದನ್ನೆಲ್ಲ ಉಚ್ಚಿ ಒಂದು ಕಡೆ ಇಡಾಕತ್ರಿ, ಅವಾಗ ನಮಗೊಂದು ಜವಾಬ್ದಾರಿ, ಯಪ್ಪು ಅಜ್ಜಾರೇ ಮಾಡಾಕತ್ತಾರ, ದೇವರೇ ಹೊಂಟಾರ ಅಂತ ಕೇಸಿ
ಸೊ ಇಂಥ ಒಂದು ಸ್ನೇಹಿತರೆ ಅದನ್ನೇ ಹೇಳೋದು. ಯಾಕಂದ್ರೆ ನಮ್ಮ ಗುರುಗಳಿಗೆ ಅವ್ರ ಜ್ಞಾನ ಮತ್ತು ಅವ್ರ ಕೆಲಸಕ್ಕೇ ಇಷ್ಟು ಜನ ಯುವ ಸಮೂಹ ಎಲ್ಲಿ ಹೋಗ್ತಾರಲ್ಲಿ, ಯಾವ ಕಾರ್ಯಕ್ರಮಗಳಿರಲಿ, ಯಾವುದೋ ಒಂದು ಮಾತಾಡಿದ್ರಲ್ಲಿ ಒಂದು ವಿಡಿಯೋ ಮಿಲಿಯನ್ ಗಟ್ಟಲೆ ಹೋಗಬೇಕು ಅಂತಂದ್ರೆ ಅವ್ರನ್ನ ಇಷ್ಟಪಡೋಕ್ಕೆ ಕೆಲವೊಂದು ಕಾರಣಗಳಿರ್ತದೆ. ಸುಮ್ಮನೆ ಯಾರನ್ನೂ ಇಷ್ಟಪಟ್ಬಿಡಲ್ಲ. ಇಂಥ ಕೆಲಸಗಳು ಇಷ್ಟು ಜ್ಞಾನಕ್ಕೆ ಅವರಿಂದ ಬಿದ್ದಾರೆ. ಇದು ಅಲ್ಲದೆ ಮತ್ತೇನೂ ಇಲ್ಲ. ದೇವರು ಇನ್ನೊಂದು ತಮ್ಮ ಎಜುಕೇಷನ್ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ರಿ. ನಾನು ಓದಿದ್ದೆಲ್ಲ ನಿಡ್ಸೋಶಿ ಮಠದಲ್ಲ. ಯಾಕಂದ್ರೆ ನಮಗೆ ದೊಡ್ಡ ಗುರುಗಳು ಅಲ್ಲಿ ನಮಗೆ ಶಕ್ತಿಯಾಗಿ ಸಿಕ್ಕರು. ಅವರು ನಮಗೆ ಕಿವಿ ಹಿಂಡಿ 2 ಪೆಟ್ಟು ಹೊಡೆದು ನೀ ಅಭ್ಯಾಸ ಮಾಡಬೇಕಲಿ ಅಂತ ಅಭ್ಯಾಸಗಳನ್ನು ಮಾಡಿಸಿದ್ರು. ಸುಮಾರು ವೇದಗಳು, ಉಪನಿಷತ್ತುಗಳು, ಗೀತಾ ಭಗವದ್ಗೀತೆ ಅಭ್ಯಾಸವನ್ನು ಭಾಳ ಕಂಠಪಾಠ ಮಾಡಿಸೋರೆಲ್ಲ ಕುಂದ್ರಿಸಿ ಅವತ್ತು ನಮಗೆ ಕಂಠಪಾಠ ಮಾಡಿಸ್ಯಾರ ಅಂತಂದೇ ಇವತ್ತು ಒಂದಿಷ್ಟು 2 ಮಾತುಗಳು ಆಡೋಕ್ಕೆ ಸಾಧ್ಯ ಆಗೈತಿ. ಅದು ಸೆಕೆಂಡ್ PU ಮತ್ತು ಜೊತೆಗೇನೆ ಎಜುಕೇಷನ್ ಜೊತೆಗೇನೆ ಈ ವೇದಾಭ್ಯಾಸ ಮುಗಿಸಿ ಮುಂದೆ ನಾನು ಮೈಸೂರೊಳಗೆ ಡಿಗ್ರಿ ಮುಗಿಸ್ಕೊಂಡೆ BA ಇಂಗ್ಲೀಷು ಮತ್ತು ಹಿಸ್ಟ್ರಿ ಒಳಗೆ. ಈಗ ಸದ್ಯ ಇಂಗ್ಲೀಷು ಒಳಗೇ ಮಾಸ್ಟರ್ಸ್ ಮಾಡಕತ್ತೀನಿ. ಯಾಕಂದ್ರೆ ಇಂಗ್ಲೀಷು ಕಮ್ಯುನಿಕೇಷನ್ಗೆ ಸಹಾಯ ಆಗ್ತದೆ. ಒಂದಿಷ್ಟು ವೆಸ್ಟರ್ನ್ ಬರುವಂತಹ ಪೋಯಟ್ಸ್ ಏನದಾರ, ಕವಿಗಳೇನದ, ಜಾನ್ ಬೆನ್ಸನ್ ಇರ್ಬೋದು, ವಿಲಿಯಂ ಶೇಕ್ಸ್ಪಿಯರ್ ಇರ್ಬೋದು, ಅವ್ರದ್ದೆಲ್ಲ ಅಭ್ಯಾಸ ಮಾಡಿದರೆ ಅವರ ಯೋಚನೆಗೂ ನಮ್ಮ ಯೋಚನೆಗೂ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಾಗಲಿ ಅಂತಂದು ಮಾಸ್ಟರ್ಸ್ ಇಂಗ್ಲೀಷನ್ನ ಈಗ ಸದ್ಯ ಅಭ್ಯಾಸ ಮಾಡೋಕತ್ತೇನು. ಭಾಳಷ್ಟು ಜನ ಕೇಳ್ತಾರೆ, ಸ್ವಾಮಿಗಳಾದವ್ರು ನಿಮ್ಗೆ ಯಾಕೆ ಬೇಕು ಎಜುಕೇಷನ್ ಅಂತ ಭಾಳಷ್ಟು ಜನ ಕೇಳ್ತಿರ್ತಾರೆ. ಖಂಡಿತವಾಗ್ಲೂ ಎಜುಕೇಷನ್ ಬೇಕೇ ಬೇಕು. ಯಾಕಂದ್ರೆ ನಿಮ್ಮ ಮಗ ಡಾಕ್ಟರ್ ಆಗ್ಯಾನ, ನಿಮ್ಮ ಮಗ ಇಂಜಿನಿಯರ್ ಆಗ್ಯಾನ, ಸ್ವಾಮಿ ಹೆಬ್ಬಟ್ಟಾಗ್ಯಾನ ಅಂತ ನೀವು ಯಾರು ಮಾತಾಡ್ಸೋದೇ ಇಲ್ಲ. ಆ ಕಾರಣಕ್ಕೆ ಸ್ವಾಮಿಗೆ ಎಜುಕೇಷನ್ ಸಿಕ್ತು ಅಂತಂದ್ರೆ ಆತ ಒಂದು ಸಮಾಜವನ್ನು ಸರಿ ದಾರಿ ಒಳಗೆ ಕರ್ಕೊಂಡು ಹೋಗ್ತಾನ ಅಂತ ನಮ್ಮಪ್ಪ ಹಾನಗಲ್ಲ ಗುರುಕುಮಾರ ಶಿವಯೋಗಿ ಹೇಳ್ತಿದ್ರು. ಆ ಕಾರಣಕ್ಕೆ ಆ ದಾರಿ ಒಳಗೆ ಎಜುಕೇಷನ್ ಅಗತ್ಯ ಸ್ವಾಮಿಗಳಿಗೆ ಅನ್ನೋದನ್ನು ಮನವರಿಕೊಂಡು ಗುರುಗಳು ನಮಗೆ ಇದನ್ನು ಹೇಳಿದಾಗ ಈಗ ನಾ ಮಾಸ್ಟರ್ಸ್ ಇಂಗ್ಲೀಷ್ ಒಳಗೆ ಅಭ್ಯಾಸ ಮಾಡೋದು. ದೇವರು ಈ ಸಮಾಜದೊಳಗೆ ಅಂದ್ರೆ ಇವತ್ತಿನ ಈ ಹುಡುಗರಿಗೆ, ಯುವಕರಿಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಐತಿ? ಯಾಕಪ್ಪ ಅಂತಂದ್ರೆ ಕೆಲವೊಂದು ನಮ್ಮ ಕಡೆ ಒಂದಿಷ್ಟು ಜನ ಸಾಲಿ ಕಲ್ತ ಯಾವ ಉದ್ದಾರಾಗೆ ಅಂತೋ ಏನು ಸಾಲಿ ಕಲ್ತರೆ ಜೀವನ ಮಾಡಕತ್ತಾರನು, ಸಾಲಿ ಕಲ್ಲರ್ ಇಲ್ಲ ಅನ್ನೋ ಒಂದು ಏನಂತಾರೆ ಇದು ಬೇಜವಾಬ್ದಾರಿತನದು ಮಾತು ಆಡ್ತಿರ್ತೀವಿ. ನಮ್ಮ ಯೂತ್ಸ್ ಎಲ್ಲರ ಖಾಲಿ ಕಟ್ಟಿ ಕುಂತು ಮಾತಾಡಾಗ ಇಂಥವು ಮಾತಾಡ್ತಿರ್ತೀವಿ. ಸಾಮಾನ್ಯವಾಗಿ ಬರೋದು ಸಾಲಿ ಕಲ್ತ ಯಾವ ಉದ್ದಾರಾಗ್ಯಾನಂತ. ಬಟ್ ಇವತ್ತಿನ ಯೂತ್ಸಿಗೆ ಎಷ್ಟು ಇಂಪಾರ್ಟೆಂಟ್ ಐತ್ರಿ ಎಜುಕೇಷನ್? ಇಲ್ಲ, ನಮ್ಮ ಸಂವಿಧಾನ ಬರೆದ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಶಿಕ್ಷಣ ಅಂದ್ರೆ ಹುಲಿ ಹಾಲಿತ್ತಂತ. ಅದನ್ನು ಯಾರು ಕುಡಿತಾರಲ್ಲ ಅವರು ಖಂಡಿತವಾಗ್ಲೂ ಘರ್ಜಿಸಲೇಬೇಕು. ಒಬ್ಬ ಮಿಡಲ್ ಕ್ಲಾಸು ಬಡ ಪಾಯಿ ವ್ಯಕ್ತಿಗೆ ಶಿಕ್ಷಣ ಅನ್ನೋದೇ ಎಲ್ಲ. ಶಿಕ್ಷಣ ಅಂದ್ರೆ ಸುಮ್ಮನೆ ಏನು ಬರೀ ರೊಕ್ಕ ಗಳಿಸೋದು ಅಷ್ಟೇ ಇಲ್ಲ. ಶಿಕ್ಷಣ ಅಂದ್ರೆ ಮೌಲ್ಯ, ಶಿಕ್ಷಣ ಅಂದ್ರೆ ನಡತೆ, ಶಿಕ್ಷಣ ಅಂದ್ರೆ ಮೊರಾಲಿಟಿ, ಶಿಕ್ಷಣ ಅಂದ್ರೆ ಎಥಿಕಲ್ ವ್ಯಾಲ್ಯೂಸು. ಒಬ್ಬ ಮನುಷ್ಯ ಕಂಪ್ಲೀಟಾಗಿ ಹೆಂಗೆ ರೂಪಿತಗೊಳ್ಬೇಕಲ್ಲ ಅದನ್ನು ಕೊಡೋದೇ ಶಿಕ್ಷಣ. ಅದಕ್ಕೆ ತುಂಬ ಜನ ಹೇಳ್ತಿರ್ತಾರೆ ಎಜುಕೇಷನ್ ಅನ್ನೋದು ಸ್ಕ್ಯಾಮ, ಎಜುಕೇಷನ್ ಅನ್ನೋದು ಒಂಥರ ಮ್ಯಾಟ್ರಿಕ್ಸಿಂದ ಎಸ್ಕೇಪ್ ಆಗಬೇಕು ಅಂತೆಲ್ಲ. ಎಜುಕೇಷನ್ ಖಂಡಿತವಾಗ್ಲೂ ಬೇಕು. ಎಜುಕೇಷನ್ ಅಂದರೆ ಶ್ರೀಮಂತರಾಗಲಿಕ್ಕೆ ಕೋಟಿ ಗಳಿಸ್ಲಿಕ್ಕೆ ಏನು ಎಜುಕೇಷನ್ ಅಲ್ಲ. ಎಜುಕೇಷನ್ ಅಂದ್ರೆ ನಾವು ಪರಿಪೂರ್ಣರಾಗಲಿಕ್ಕೆ, ನಾವು ಕಂಪ್ಲೀಟ್ ಆಗಲಿಕ್ಕೆ ಎಜುಕೇಷನ್ ತುಂಬ ಅಗತ್ಯ. ಆ ಎಜುಕೇಷನನ್ನು ಖಂಡಿತವಾಗ್ಲೂ ಎಲ್ಲ ಯುವಕರು ಪಡ್ಕೊಳ್ಳೇಬೇಕು. ದೇವ್ರ ತಮ್ಗೆ ಬೈಕ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಐತೆ ಅನ್ನೋದು ಕೇಳಿದೆ, ಮತ್ತು ನನಗೂ ಒಂದು ಸ್ವಲ್ಪ ಗೊತ್ತೈತ್ರಿ. ಬೈಕ್ ಬಗ್ಗೆ ನಿಮಗೆ ಒಂದಿಷ್ಟು ರ್ಯಾಪಿಡ್ ಕ್ವಶನ್ ಥರ ಒಂದು 4-5 ಕೇಳ್ತೀನಿ. ಅದ್ರ ಬಗ್ಗೆ ನೀವು ಹೇಳ್ಬೇಕ್ರಿ. ಒಂದಿಷ್ಟು ಪಾಯಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ನಿಮಗೆ. ಬೈಕ್ ನೀವು ಬಂದಾಗ ಇದನ್ನು ಕೇಳಬೇಕು ಅಂತೇಳಿ ಇಟ್ಕೊಂಡಿದ್ದೆ. ಬೈಕ್ ಬಗ್ಗೆ ನಾನು ಲೈನ್ ಹೇಳ್ತೀನಿ, ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಕಂಪನಿ ಹೆಸರನ್ನು ನಾನು ಹೇಳಬೇಕು. ಹಾಂ ರೀ, ನಿಮ್ಗೆ ಯಾವ್ದು ಅನ್ಸುತ್ತೆ ಅದು ನಾನು ಲೈನ್ ಹೇಳ್ತೀನಿ, ನಿಮ್ಗೆ ಯಾವ ಬೈಕ್ ಅನ್ಸುತ್ತೆ ಅದು. ಬ್ರೇಕ್ ಸಿಸ್ಟಮ್ KTM 200cc ಸೆಗ್ಮೆಂಟ್, NS 200, ಪೀಸ್ ಅಂದರೆ ನೆಮ್ಮದಿ, ರಾಯಲ್ ಎನ್ಫೀಲ್ಡ್, ಆಫ್ ರೋಡಿಂಗ್, ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್, ಬಡವರ ಗಾಡಿ, ಸ್ಪ್ಲೆಂಡರ್ ಪ್ಲಸ್, ರಿಲಯಬಿಲಿಟಿ, ಹೋಂಡಾ ಯೂನಿಕಾರ್ನ್, ಕೊನೆಯದು ರೈತರ ಗಾಡಿ. ಎಲ್ಲನೂ ಗೊತ್ತಿರೋದು XL ಹೆವಿ ಹ್ಯಾಂಡ್. ಫಸ್ಟ್ ನಾನು ನಿಮ್ಮ ಜೊತೆ ಇದೊಂದು ಕಾರ್ಯಕ್ರಮ ಇಟ್ಕೊಂಡೀವಿ. ಸೊ ನಾನು ಜಾಸ್ತಿ ಮಾತಾಡ್ಲಾರ ಸ್ವಲ್ಪ ಪರಿಚಯ ಮಾಡಿಕೊಡೋಣ ಅಂತೇಳಿ ಇದು ಮಾಡಿದ್ದೇನೆ. ಈಗ ನಾವು ಒಂದಿಷ್ಟು ರ್ಯಾಪಿಡ್ ಕ್ವಶನ್ನ ಕೆಲವೊಂದು ಪದಗಳನ್ನು ಕೇಳ್ತೀನಿ ರೀ. ಈ ಸಮಾಜದ ದೃಷ್ಟಿ ಇಟ್ಕೊಂಡು ನಿಮಗೆ ಏನು ಅನಿಸುತ್ತೆ, ಈ ಸಮಾಜಕ್ಕೊಂದು ಮೆಸೇಜ್ ಥರ ನೀವು ಒಂದು ಲೈನ್ದಾಗ ಅಥವಾ 1-2 ಲೈನ್ದಾಗ ಹೇಳೋದಾದ್ರೆ ನಾನು ಕೇಳ್ಕೊಂತ ಹೇಳ್ತೀನಿ, ಕೇಳ್ಕೊಂತ ಹೋಗ್ತೀನಿ, ನೀವು ಹೇಳ್ರಿ. ದೇವ್ರ ನಿಮ್ಮ ಪ್ರಕಾರ ಧರ್ಮ ಹಸದವಂಗ ಅನ್ನ ಹಾಕೋದು,
ನೀರಡಿಸಿದವಂಬ ನೀರು ಕೊಡೋದು, ಅಳ್ಕೊಂತ ಕುಂತವಂಬ ಕಣ್ಣೀರು ಒರೆಸೋದೇ ನಿಸ್ವಾರ್ಥ. ದುಡ್ಡು ಖಂಡಿತವಾಗ್ಲೂ ಎಲ್ರೂ ಬೇಕ್ರಿ ಅದನ್ನು. ಆದರೆ ದುಡ್ಡೇ ಜೀವನ ಅಲ್ಲ. ಜೀವನ ನಡೆಸಲಿಕ್ಕೆ ದುಡ್ಡು ಬೇಕು, ದುಡ್ಡೇ ಜೀವನ ಅಲ್ಲ. ತಂದೆ ತಾಯಿ ತಂದೆ ತಾಯಿ ನಿಜವಾದ ದೇವರು. ಫೋಟೋ ಪೂಜೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ದೇವ್ರುಗಳದ್ದು, ಆದರೆ ತಂದೆ ತಾಯಿ ಪೂಜೆ ಮಾಡಿಬಿಟ್ರೆ ಆ ವ್ಯಕ್ತಿ ದೊಡ್ಡ ಭಕ್ತ ಆಗ್ತಾನೆ. ಆ, ಹವ್ಯಾಸ ಹೆಂಗಿರ್ಬೇಕು? ನಾವು ಸತ್ತ ಮ್ಯಾಗ ಬದುಕಿದ್ರೆ ಅವನಂಗೆ ಬದುಕಬೇಕು ಅಂತ ಮಗ್ಳ ಮನೆಯವ್ರು ಮಾತಾಡಬೇಕು ಬಿಟ್ರೆ, ಸತ್ತ ಇನ್ನೊಂದು 4 ದಿನ ಮುಂಚೆನೇ ಸಾಯಲಿ ಜೋಡ ಅಂತ ಮಾತಾಡಬಾರ್ದು. ಅಂಥ ಹವ್ಯಾಸ ನಮ್ದಾಗಿರುತ್ತೆ. ಕರ್ಮ ಅಂದ್ರೆ ಏನು ಗುರುಜಿ? ನಾವು ಇವತ್ತೊಬ್ಬನಿಗೆ ಹೊಡೆದೀನಿ ಅಂದ್ರೆ ಮುಂದೊಂದು ದಿನ ಅದು ಆಟೋಮೆಟಿಕ್ಲಿ ನಮಗೆ ಅಂತ ಹೊಡೆದೇ ಹೊಡಿತೈತಿ. ಇನ್ನೊಬ್ರಿಗೆ ನಾವು ಒಳ್ಳೇದು ಮಾಡ್ತೀನಿ ಅಂದ್ರೆ ಅದು ಮುಂದೊಂದು ದಿನ ನನಗೆ ಒಳ್ಳೇದು ಮಾಡೇ ಮಾಡ್ತೈತಿ. ಒಳ್ಳೇದು ಮಾಡಲಿ ಅಂತಂದು ಒಳ್ಳೇದು ಮಾಡಿದ್ರೆ ಅದು ಕರ್ಮ ಆಗೋದಿಲ್ಲ. ಒಳ್ಳೇದು ಮಾಡಲಿಕ್ಕೆ ನಾನು ಜನ್ಮ ತಳೆದೀನಿ ಅಂತ ಅಂದ್ಕೊಂಡ್ರೆ ಅದು ಕರ್ಮ ಆಗ್ತದೆ. ಸಾವು ಅದು ಖಂಡಿತವಾಗಿ ಎಲ್ರಿಗೂ ಬರ್ತದೆ. ಶ್ರೀಮಂತನಿಗೂ ಸಾವು ಬರ್ತದೆ, ಬಡವನಿಗೂ ಸಾವು ಬರ್ತದೆ. ಮಜಾ ಏನು ಅಂತಂದ್ರೆ ದ ರಾ ಬೇಂದ್ರೆಯವ್ರು ಹೇಳ್ತಾರೆ, ಸಾವಿಗೆ ನಾ ಅಂಜೋದಿಲ್ಲ, ಯಾಕಂದ್ರೆ ಅದು ಬಂದಾಗ ನಾ ಇರೋದೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಭಾಳ ಫಾಸ್ಟ್ ಐತ್ರಿ. ಯಾಕಂದ್ರೆ ನೋಡ್ತಿರ್ತೀವಿ ಎಲ್ಲ ಯುವಕರು ಭಾಳ ಅದನ್ನೇ ಬಳಸ್ಕೊತಿರ್ತಾರೆ. ನಾವು ಎಲ್ಲಿ ಮಾತಾಡಿದ್ದನ್ನು ಅವರೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿ ಎಲ್ಲ ಕಡೆ ಹಾಕ್ತಾರೆ. ಸೋಷಿಯಲ್ ಮೀಡಿಯಾ ತುಂಬ ಒಳ್ಳೆಯದಕ್ಕೆ ಬಳಕೆ ಆಗಬೇಕು, ಕೆಟ್ಟದಕ್ಕೆ ಬಳಕೆ ಆಗಬಾರ್ದು. ಯಾಕಂದ್ರೆ ನಾವು ಮೀಡಿಯಾದೊಳಗೆ ಏನು ನೋಡ್ತೀವಲ್ಲ ಅದನ್ನೇ ಖರೆ ಅಂತ ತಿಳ್ಕೊತೀವಿ. ಕೆಲವೊಂದು ಸನ್ನಿವೇಶ ಹಂಗೆ ಇರೋದಿಲ್ಲ. ಯಾಕಂದ್ರೆ ಈಗ ಸೋಕಾಲ್ಡ್ ನಟರು ಅಂತ ಏನದಾರ ಅವರೆಲ್ಲ ಅವ್ರ ನಟನೆ ಒಳಗೆ ಭಾಳ ಅದ್ಭುತ, ಎಲ್ಲರೂ ಇಲ್ಲ ಅನ್ನೋದಿಲ್ಲ. ಆದ್ರೆ ಅವರು ಮಾಡ್ಲಾರ್ದನ್ನ ಕೆಲವೊಂದಿಷ್ಟು ಇನ್ಫ್ಲೂಯೆನ್ಸ್ ಮಾಡಕತ್ತಾರ ನಮ್ಮ ಹುಡುಗರಿಗೆ. ನಂಗೆ ಅದು ಬೇಜಾರು. ಅವ್ರು ಯಾವತ್ತೂ ಬೆಟ್ಟಿಂಗ್ ಆ್ಯಪ್ಗಳನ್ನು ಆಡೋದಿಲ್ಲ, ಆದ್ರೆ ಬೆಟ್ಟಿಂಗ್ ಆ್ಯಪ್ ಆಡ್ರಿ ಅಂತ ಅವ್ರು ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ. ಅವ್ರು ಯಾವತ್ತೂ ಜಾಸ್ತಿ ಆ್ಯಡೆಡ್ ಶುಗರನ್ನು ತಿನ್ನೋದೇ ಇಲ್ಲ, ಆದ್ರೆ ಇನ್ನೊಬ್ರಿಗೆ ತಿನ್ರಿ ಅಂತ ಅವ್ರು ಹೇಳ್ಕೊಡಕತ್ತಾರ. ಅವ್ರು ಯಾವತ್ತೂ ಬುಟ್ಗ ತಿನ್ನೋದಿಲ್ಲ, ಆದ್ರೆ ಅವ್ರು ಇನ್ನೊಬ್ರಿಗೆ ತಿನ್ರಿ ಅಂತ ಹೇಳ್ಕೊಡಕತ್ತಾರ. ಅವ್ರು ಯಾವತ್ತೂ ಕೋಲ್ಡ್ ಡ್ರಿಂಕ್ಸನ್ನು ಮುಟ್ಟೋದೇ ಇಲ್ಲ, ಆದ್ರೆ ಇನ್ನೊಬ್ರಿಗೆ ಅದನ್ನು ಕುಡ್ರಿ ಅಂತ ಹೇಳ್ಕೊಡಕತ್ತಾರಲ್ಲ. ನಿಜವಾದ ಸೋಷಿಯಲ್ ಮೀಡಿಯಾ ಬಳಕೆ ಒಳ್ಳೆ ರೀತಿಯಿಂದ ಆಯಿತು ಅಂದ್ರೆ ನನ್ನ ಯುವ ಸಮಾಜ ಎಚ್ಚೆತ್ಕೊಳ್ತದೆ, ಒಳ್ಳೆ ದಾರಿಯಿಂದ ನಡೀತದೆ ಅನ್ನೋದೇ ದೇವರ ಭಗವದ್ಗೀತೆ. ಭಗವದ್ಗೀತೆ ಅಂದರೆ ಸತ್ಯ, ಟ್ರುತ್ ಆಫ್ ಲೈಫ್ ಅಂತ ನಾವೇನು ಕರಿತೀವಿ. ಒಬ್ಬ ಮನುಷ್ಯನಿಗೆ ಬೆಳಕು, ಕತ್ಲೆ ರೂಮ್ ಇದ್ದಕ್ಕೆ ಲೈಟ್ ಹಾಕಿದ್ರೆ ಹೆಂಗೆ ಬೆಳಕು ಬರ್ತೈತಲ್ಲ, ಹಂಗೆ ಭಗವದ್ಗೀತೆ ಲೈಟ್ ಇದ್ದಂಗೆ. ಅದನ್ನು ಯಾರ ಜೀವನಕ್ಕೆ ತಗೋತಾರ ಅವಳೀ ಜೀವನವೇ ಬೆಳಕಾಗಿ ಹೋಗ್ತದೆ. ಕಾಸ್ಕತೇಶ್ವರ ಅಜ್ಜಾರು ಕಣ್ಣಿಲ್ದೇನೆ ಇಡೀ ಸಮಾಜಕ್ಕೆ ಕಣ್ಣಾದಂಥ ವ್ಯಕ್ತಿ. ಅವ್ರು ಮಾಡಿರೋ ಕೆಲಸಗಳು ಅಷ್ಟು ಪಾಪ್ಯುಲಾರಿಟಿಯನ್ನು ಹೊಂದಿಲ್ಲ, ಯಾಕಂದ್ರೆ ಅವರು ಸುದ್ದಿಗಾಗಿ ಯಾವತ್ತೂ ಕೆಲಸ ಮಾಡಿದವರಲ್ಲ. ಆದ್ರೆ ಒಬ್ಬ ಸ್ವಾಮಿ ಏನು ಕೆಲಸ ಮಾಡಬೇಕು ಅಂತ ತೋರಿಸಿಕೊಟ್ಟವರು ಕಾಸ್ಕತೇಶ. ಶ್ರೀಮಠದ ಭಕ್ತರು. ಶ್ರೀಮಠದ ಭಕ್ತರು ಅಂದ್ರೆ ನಾನು ಅದೇ ಹೇಳಿದ್ನಲ್ಲ ಆ ಕಡೆ, ಅವರೇ ಕಂಬ ನಾವು. ಯಾಕಂದ್ರೆ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವ್ರೆ ಭಕ್ತರು. ಏನೇ ಆದರೂ ನಾವಿರ್ತೀವ್ರಿ ದೇವರಿಂದ ಅಂತ ನಮಗೊಂದು ಪ್ರೀತಿ ತೋರಿಸ್ತಾರಲ್ಲ, ಆ ಪ್ರೀತಿನೇ ದೊಡ್ಡದು. ನಾ ಅದೇ ಹೇಳ್ತಿದ್ದೆ ಹೋದಲ್ಲ, ನಮ್ಗೇನು ಭಕ್ತರು ನೀವೇ ಕೆಲವೊಬ್ರು ಕೇಳ್ತಿರ್ತಾರೆ ಮಾತನಾಡೋರು, ನೀವು ಭಕ್ತರನ್ನ ಯಾಕೆ ಹೊಗಳ್ತೀರಿ, ಅವರಿಂದ ಏನಾದರೂ ಅಪೇಕ್ಷೆ ಪಡ್ತೀರಿ ನೀವು ರೊಕ್ಕ ಐಷಾರಾಮಿ ಇದ್ದಂದ್ರು. ನಾ ಅದೇ ಹೋದಲ್ಲೆಲ್ಲ ಹೇಳ್ತಿರೋದು ಏನು ಅಂದ್ರೆ, ಭಕ್ತರಿಂದ ನಾನು ಇನ್ನೂ ಅಪೇಕ್ಷೆ ಪಡೋದಿಲ್ಲ. ಅವ್ರು ಏನು ಕಟ್ಟಾಗ ನಮಗೆ ಪ್ರೀತಿ ನಕ್ಕು ಅಂತ 2 ಮಾತಾಡ್ತಾರಲ್ಲ, ಅದೇ ನನಗೆ ದೊಡ್ಡ ಕಾಣಿಕೆ. ಮತ್ತು ನಾನು ಹೇಳ್ತೀನಿ, ಯಾವಾಗಲೂ ಹೇಳೀನಿ, ನಮಗೇನು ಕಾಣಿಕೆ ಬೇಡ, ಅವ್ರದ್ದು ಬಂದಾಗ ನಾವು ಎಷ್ಟು ರೊಕ್ಕ ಕೊಡಬೇಕು ಅನ್ನೋದು ನಮಗೇನೂ ಬೇಡ. ಅವ್ರು ಕಂಡ ನಮಗೆ ಎಷ್ಟು ಚಂದ ಪ್ರೀತಿಯಿಂದ ಮಾತನಾಡಿ ನಮ್ಮ ಮಗಗ ಅಜ್ಜರ ನಿಮ್ಮಂಗೆ ಆಗ್ಬೇಕಂತ ಹೇಳ್ತೀವ್ರಿ ಅಂತ 4 ಪ್ರೀತಿ ಮಾತಾಡ್ತಾರಲ್ಲ, ಮತ್ತು ಅದಕ್ಕಿಂತ ದೊಡ್ಡ ಕಾಣಿಕೆ ನಮಗೇನೂ ಬೇಡ. ಭಕ್ತರು ಒಂದೇ ಮಾತೊಳಗೆ ಹೇಳ್ಬೇಕಂದ್ರೆ, ಒಬ್ಬ ಮಗನಿಗೆ ತಂದೆ ತಾಯಿ ಎಷ್ಟು ಮುಖ್ಯನೋ ಹಂಗೆ ಒಬ್ಬ ಸ್ವಾಮಿಗೆ ಭಕ್ತರು. ದೇವ್ರ ಪ್ರತಿಯೊಬ್ಬರ ಲೈಫ್ದೊಳಗೂ ಒಂದು ಜೀವನ ಬದಲಾದ ಕ್ಷಣ ಅಂತ ಒಂದು ಇದ್ದೇ ಇರ್ತೈತ್ರಿ. ಯಾಕಂದ್ರೆ ಯಾರೇ ಸಾಧಕರು ಇರ್ಬೋದು, ಅವರು ನಾರ್ಮಲ್ ಹೋಗ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕ್ಷಣ ಜೀವನ ಬದಲಾಸಕ್ಕೆ ಒಂದು ಅದೇ ಒಂದು ಲೀಡ್ ಕೊಟ್ಟಿರ್ತೈತ್ರಿ ಅವ್ರಿಗೆ. ಅಲ್ಲಿಂದ ಅವ್ರ ಲೈಫ್ ಟರ್ನ್ ಆಗಿರ್ತದೆ. ಸೊ ಈಗ ನಿಮಗೆ ಕೇಳೋದಾದ್ರೆ, ನಿಮ್ಮ ಜೀವನ ಬದಲಾದ ಆ ಕ್ಷಣ ಯಾವ? ನನ್ನ ಜೀವನ ಬದಲಾದ ಕ್ಷಣ ಅಂತಂದ್ರೆ, ಯಾವಾಗ ನಾನು ನಿಡಸೋಸಿ ಜಗದ್ಗುರು ಮಹಾಸಂಘಿಯವರು ಪಾದ ಮುಟ್ಟಿದ್ನಲ್ಲ, ಅದೇ ನನ್ನ ಜೀವನ ಬದಲಾದ ಕ್ಷಣ. ಏನೂ ಇಲ್ಲಾರ್ದ ವ್ಯಕ್ತಿಗೆ ಎತ್ತಿ ಕೈ ಹಿಡಿದು ಅವರು ಮಗ್ಲು ಕುಂದ್ರಿಸ್ಕೊಂಡು ಅನ್ನ ಕೊಟ್ಟರು, ಅಕ್ಷರ ಕೊಟ್ಟರು, ಮೈಕ್ ಎಲ್ಲೆಲ್ಲಿ ಫಂಕ್ಷನ್ಸ್ ಹೋಗ್ತೀವಲ್ಲೆಲ್ಲ ಬಾ ದೇವ್ರು ಮಾತಾಡುವಂತ ನಮ್ಮನ್ನು ಮೇಲೆತ್ತಿರಲ್ಲ. ಈಗಿನ ಸಮಾಜದೊಳಗೆ ಮೇಲೆತ್ತೋರು ಭಾಳ ಕಡಿಮೆ. ಹಂಗೆ ನಮ್ಮನ್ನು ಮೇಲೆ ಎತ್ತಿ ನೀನು ಚಲೋ ಅಭ್ಯಾಸ ಮಾಡುವಂತ ನಮಗೆ ಹೇಳಿಕೊಟ್ಟ ಜಗದ್ಗುರು ಮಹಾಸನ್ನಿಧಿಯವರ ಪಾದ ಮುಟ್ಟಿದ ಕ್ಷಣನೇ ಲೈಫ್ ಚೇಂಜಿಂಗ್ ಮೂಮೆಂಟ್ ಅಂತ. ದೇವ್ರ ಈ ಕಾರ್ಯಕ್ರಮನ ಮುಗಿಸೋಕ್ಕಿಂತ ಮುಂಚೆ ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ರೀ ದೇವ್ರ. ಈಗ ಮಹಾಕುಂಭಮೇಳ ನಡೆದೈತಿ.
ಆ ಕುಂಭಮೇಳ ಒಳಗೆ ಎಲ್ಲರೂ ಪುಣ್ಯ ಗಳಿಸ್ಬೇಕು ಅಂತ ನಮ್ಮ ಮಾಡಿದ ಪಾಪಗಳನ್ನ ಕಡಿಮೆ ಮಾಡ್ಕೊಳ್ಳೋಣ, ಆ ಗಂಗೆ ಸ್ಥಳ ಸ್ನಾನ ಮಾಡ್ಕೊಂಡು ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳ್ಳೋಣ, ಪುಣ್ಯ ಸ್ನಾನ ಮಾಡೋಣ ಅಂತ ಬಂದ್ರೆ ಯಾರೋ ಇಬ್ಬರು ಗಂಡ ಹೆಂಡ್ತಿ ಅಂದ್ರೆ ತಮ್ಮ ತಂದೆ ತಾಯಿನ ಬಂದು ಅಲ್ಲಿ ಮಹಾಕುಂಭ ಮೇಳದೊಳಗೆ ಬಿಟ್ಟು ಹೋಗ್ಯಾರ ಇಬ್ರು. ಅಂದ್ರೆ ಅಂಥ ಗದ್ದಲ್ದಾಗ ಅವ್ರು ವಾಪಸ್ ಸಿಗಲ್ಲ, ವಾಪಸ್ ಬರಲ್ಲ ಅನ್ನೋ ಉದ್ದೇಶ ಇಟ್ಕೊಂಡೆ ಅಲ್ಲಿ ಬಂದು ಎಲ್ಲರೂ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಮಹಾಕುಂಭಕ್ಕೆ ಬಂದ್ರೆ, ಇವ್ರು ಯಾರೋ ತಂದೆ ತಾಯಿನ ಬಿಟ್ಟು ಹೋಗ್ಬೇಕು ಅಂತ ಮಹಾಕುಂಭಕ್ಕೆ ಬಂದಾರ. ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸತ್ರಿ? ಅಂದ್ರೆ ಇವತ್ತಿನ ಜನ್ರೇಷನ್ದವರು ತಂದೆ ತಾಯಿನ ಅನಾಥಾಶ್ರಮಕ್ಕೆ ಬಿಡ್ತಾರಲ್ರಿ, ಅದ್ರ ಬಗ್ಗೆ ಏನು ಹೇಳಕ್ಕೆ? ಒಂದು ತಾಯಿ 9 ಮಕ್ಕಳು ಸಾಕುವ ತಾಕತ್ತು ಒಂದು ತಾಯಿಗಿತ್ತು. ಆದ್ರೆ 9 ಮಕ್ಕಳಿಗೆ ಒಂದು ತಾಯಿ ಸಾಕುವ ತಾಕತ್ತು ಇರಲಿಲ್ಲ. ನಾ ಹೋದಲ್ಲೆಲ್ಲ ಅದೇ ಹೇಳ್ತಿರ್ತೀನಿ, ನಿಜವಾದ ಗಂಡಸ್ತನ ಯಾವುದು ಅಂದ್ರೆ ಹೆಂಡತಿ ಕೊಳ್ಳಾಗ 3 ತೊಲಿ ಬಂಗಾರ ಹಾಕೋದು ಗಂಡಸ್ತನ ಅಲ್ಲ. ಹೆತ್ತ ತಾಯಿ ಮುದುಕಿ ವಯಸ್ಸಾದ ತಾಯಿಗೆ 3 ಹೊತ್ತು ಊಟ ಹಾಕೋದೇನೈತಲ್ಲ, ಅದು ನಿಜವಾದ ನಿನ್ನ ಸ್ಥೈರ್ಯತೆ, ಧೈರ್ಯತೆ, ವ್ಯಕ್ತಿತ್ವ. ವೃದ್ಧಾಶ್ರಮಕ್ಕೆ ಸೇರಿಸುವಷ್ಟು ಮನಸ್ಥಿತಿ ಯಾಕೆ ಹೊಂಟೈತಿ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವರಿಲ್ಲ ಅಂದ್ರೆ ನಾವು ಜಗತ್ತಿಗೆ ಬರ್ತಾನೆ ಇರಲಿಲ್ಲ. ತಂದೆ ತಾಯಿ ಇಲ್ಲ ಅಂತಂದ್ರೆ ನಾವು ಎಲ್ಲರೂ ಜಗತ್ತಿಗೆ ಬರ್ತಾನೆ ಇರಲಿಲ್ಲ. ಆ ತಂದೆ ತಾಯಿಗಳು ಕಣ್ಣು ಮುಂದೆ ಇರೋದ ನಮ್ಮ ಭಾಗ್ಯ. ನೀವು ತಂದೆ ತಾಯಿಯನ್ನ ದೂಷಿಸಿ ಎಲ್ಲೋ ದೂರದೊಳಗೆ ಹೋಗಿ ನೀವೇನೋ ಮಾಡ್ಕೊಂಬಂದ್ರೆ ನಿಮ್ಮ ಪಾಪ ಪುಣ್ಯ ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ತಾನ, ನನ್ನ ಪೂಜಿಸುವಕ್ಕಿಂತ ಮುಂಚೆ ತಂದೆ ತಾಯಿ ನೀವು ಮೊದಲು ಪೂಜೆ ಮಾಡ್ರಿ, ಆಮೇಲೆ ನೀವು ನನ್ನ ಪೂಜೆ ಮಾಡ್ರಿ ಅಂತ ಶ್ರೀಕೃಷ್ಣ ಪರಮಾತ್ಮರಿಗೆ ಹೇಳ್ದ ಹಾಗ ನಾವೆಲ್ಲರೂ ತಂದೆ ತಾಯಿನ ಪೂಜೆ ಮಾಡಬೇಕು. ವೃದ್ಧಾಶ್ರಮಕ್ಕೆ ಕಳಿಸೋ ಪದ್ಧತಿ ಅದೆಲ್ಲ ವೆಸ್ಟರ್ನ್ ಕಲ್ಚರ್. ಅದು ಆ ಮನಸ್ಥಿತಿ ಭಾಳ ಬೆಳೆಸ್ಕೊಳಕತ್ತಾರಲ್ಲ, ಅದು ದೂರ ಆಗಬೇಕು. ಅದೆಲ್ಲ ದೂರ ಆಗಿ ತಂದೆ ತಾಯಿ ಗೌರವ ಕೊಡೋದನ್ನು ನಾವು ಕಲಿಬೇಕು ಅಂತ ಹೇಳಿ ಕೇಳಾಕ ಒಂಥರ ಕಷ್ಟ ಅನ್ಸತ್ರಿ ದೇವ್ರ ಅಲ್ಲಿ ನಡೆದಂಥ ಇನ್ಸಿಡೆಂಟ್. ಯಾಕಪ್ಪ ಅಂದ್ರೆ ನಾವು ಒಂದು ಸಣ್ಣ ವಯಸ್ಸದಾಗ ಸಾಲಿಯಿಂದ ಮನೆಗೆ ಬಂದ ತಕ್ಷಣ ಮನ್ಯಾಗ ಅವು ಇರಲಿಲ್ಲ ಅಂತಂದ್ರೆ ಮನ್ಯಾಗ ಕಾಲು ನಿಂದ್ರಲ್ಲ 10 ನಿಮಿಷ. ಮನೆಗೆ ಬಂದ ತಕ್ಷಣ ಅವ ನೀರು ಕೊಡು, ಅವ ಚಾ ಕೊಡು, ಅವ ಊಟ ಮಾಡು. 2 ದಿನ ಊರಿಗೆ ಹೋದ್ರೆ ತಡ್ಕೊಳಲ್ಲ ನಾವು ಸಣ್ಣ ವಯಸ್ಸಾಗ. ಅದು ಹೆಂಗೆ ವಯಸ್ಸಾದ್ಮ್ಯಾಗ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರ, ಅದು ಅಷ್ಟು ಕಠೋರ ಹೃದಯ ಅವ್ರಿಗೆ ಎಲ್ಲಿಂದ ಬರ್ತದ ಗೊತ್ತಾಗೋಲ್ರಿ ದೇವ್ರ. ಅದಕ್ಕೆ ಈ ತಂದೆ ತಾಯಿನ ಬಿಟ್ಟು ಬಂದಾರ ಅಂತ ಕೇಳಾಕನೇ ಒಂಥರ ಕಷ್ಟ. ನೋವಿನ ಸಂಗತಿ ದೇವ್ರ ನಿಜವಾಗ್ಲೂ ಹೆಂಗೆ ಧನ್ಯವಾದ ಹೇಳ್ಬೇಕು ನಂಗೆ ಗೊತ್ತಾಗತ್ತಿಲ್ರಿ. ಯಾಕಂದ್ರೆ ನೀವು ಇಲ್ಲ ಅಂತಂದ್ರೆ ಇದನ್ನೇ ನಾನು ಸ್ಟಾರ್ಟ್ ಮಾಡ್ತಿದ್ದಿಲ್ರಿ. ಯಾಕಪ್ಪ ಅಂದ್ರೆ ನಾವು ಈ ಸೋನಾರ್ ಸ್ಟುಡಿಯೋ ಅನ್ನೋದು ಬೆಳೆದಿದ್ದು ಅಜ್ಜರ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಯಾಕಪ್ಪ ಅಂದ್ರೆ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದವರು ಅಷ್ಟು ಬೆಳಕಿಗೆ ಬರ್ತಿದ್ವಿ ಎಲ್ಲ ಗೊತ್ತಿಲ್ಲ. ಯಾವತ್ತು ನೀವು ನನಗೆ ಸ್ಟೇಜ್ ಮ್ಯಾಗ ಒಂದು ಆಶೀರ್ವಾದ ಮಾಡಿದ್ರಿ, ಅವತ್ತು ನೀವು ಬಾಯಿಂದ ಏನಾದ ಆ ಮಾತುಗಳು ಬಂದು ಅಲ್ರಿ, ಅವತ್ತಿಂದ ನನಗೆ ಏನಾರ ಮಾಡ್ಬೇಕು ಜೀವನದಾಗ ಅಂತೇಳಿ ಭಾಳ ಆಸೆಯಿಂದ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇವತ್ತು ಒಂದು ಒಳ್ಳೆಯ ಮಟ್ಟದಾಗ ಬಿಸ್ನೆಸ್ಗಳಾಗಲಿ ಬರಾಕತ್ತಾವ್ರಿ, ಮತ್ತು ಹೊಸ ಹೊಸ ಕೆಲಸಗಳು ಮಾಡಾಕತ್ತೀವಿ. ನಿಜವಾಗ್ಲೂ ನೀವಿಲ್ಲ ಅಂತಂದ್ರೆ ನಾ ಇದು ಸ್ಟಾರ್ಟ್ ಮಾಡೋದು ಡೌಲ್ ಇತ್ತಿಲ್ಲ. ಕಾಸ್ಪತನ ಆಶೀರ್ವಾದ. ಅದಕ್ಕೆ ನನಗೆ ಮೊದಲನೇದ್ದು ಈಗ ನಾನು ಅಷ್ಟು ಪರ್ಫೆಕ್ಟಾಗಿ ನಾನು ರೆಡಿ ಮಾಡಿಕೊಂಡು ನಾನು ಇದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಏನು ರೆಡಿ ಆಗಿದ್ದಿಲ್ಲ ರೀ. ಯಾವಾಗ ನೀವು ಸಿಗ್ತೀರಿ ನಿಮ್ಮಿಂದ ನನಗೊಂದು ಶುರು ಬೇಕಾಗಿತ್ತು. ನಾನು ಆಮೇಲೆ ಬೇಕಾದ್ರೆ ಮತ್ತೆ ಇನ್ನೊಂದು ಸರಿ ಗುರುಗಳ ಫ್ರೀ ಇದ್ದಾಗ ಕರ್ಸೋಣ, ಮೊದಲು ಶುರು ತೊಗೊಳ್ಳೋಣ ಅವರಿಂದ. ನಿಮ್ಮದೊಂದು ಆಶೀರ್ವಾದ ರೀ, ನೀವು ಇಲ್ಲಿ ಬಂದು ನನಗೆ ಆಯ್ತು ರಾಗೋಣ ಮಾಡಿರಿ ಒಳ್ಳೇದಾಗಲಿ ಅಂತ ಏನು ಹೇಳ್ತೀರಲ್ರಿ, ಅದು ನನಗೆ ನಿಜವಾದ ಶುರು ಸಿಗೋದ್ರಿ. ಸದಾ ನಿಮ್ಮ ಆಶೀರ್ವಾದ ನಮ್ಮ ಮ್ಯಾಗಿಲ್ರಿ ದೇವ್ರೆ. ನಾವು ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ್ರಿ. ಧನ್ಯವಾದಗಳು. ನಮಸ್ತೆ.